ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ ಪಿಯುಸಿಯ ಆನ್ಲೈನ್ ತರಗತಿಯ ಪಾಠಗಳಿಗೆ ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ವಿಷಯ ಇತಿಹಾಸ. ಅಧ್ಯಾಯ 2, ಮಾನವನ ವಿಕಸನದ ಕಥೆ. ದ ಸ್ಟೋರಿ ಆಫ್ ದ ಇವಲ್ಯೂಷನ್ ಆಫ್ ಮ್ಯಾನ್. ನಾವು ಈಗಾಗಲೇ ಇತಿಹಾಸದ ಅರ್ಥದ ಬಗ್ಗೆ ತಿಳ್ಕೊಂಡಿದೀವಿ. ಮೊದಲ ಭಾಗದಲ್ಲಿ ಇತಿಹಾಸದ ವ್ಯಾಖ್ಯೆಗಳನ್ನ ಅಭ್ಯಾಸ ಮಾಡಿದೀವಿ. ಇತಿಹಾಸದ ಅಧ್ಯಯನದ ಮಹತ್ವಗಳನ್ನು ಅಭ್ಯಾಸ ಮಾಡಿದೀವಿ. ಈಗ ಎರಡನೆಯ ಅಧ್ಯಾಯದ ಕಡೆಗೆ ನಮ್ಮ ಹೆಜ್ಜೆಯನ್ನ ಇಡ್ತಾ ಇದ್ದೀವಿ. ಈ ಪಾಠ ಇದು ನಮ್ಮದೇ ಕಥೆ. ನಮ್ಮ ಉಗಮ ಹೇಗಾಯಿತು, ಜೀವಿಗಳ ಉಗಮದ ಜೊತೆಗೆ ಮಾನವನ ಉಗಮದ ಬಗ್ಗೆ ಹೆಚ್ಚು ಗಮನ ಹರಿಸ್ತೀವಿ ಈ ಪಾಠದಲ್ಲಿ. ಪೃಥ್ವಿಯ ಉಗಮದ ಬಗ್ಗೆ ಕೂಡ ಒಂದು ಸ್ವಲ್ಪ ಮಾಹಿತಿಯನ್ನ ತಿಳ್ಕೊತೀವಿ. ಜೊತೆಯಲ್ಲಿ ಚಾರ್ಲ್ಸ್ ಡಾರ್ವಿನ್ನ ವಿಕಾಸವಾದದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊತೀವಿ. ಹಾಗೂ ಈ ಮಾನವನ ವಿಕಸನದ ಮೇಲೆ ಪ್ರಭಾವ ಬೀರಿದಂತಹ ಅನೇಕ ಅಂಶಗಳ ಬಗ್ಗೆ ಅಭ್ಯಾಸ ಮಾಡ್ಲಿಕ್ಕಿದೀವಿ. ಅದರಲ್ಲಿ ಪಶುಪಾಲನೆ ಇದೆ, ಕೃಷಿ ಇದೆ, ಮೆದುಳಿನ ಗಾತ್ರ ವೃದ್ಧಿಯಾದದಿದೆ, 2 ಕಾಲುಗಳಲ್ಲಿ ನಡಲಿಕ್ಕೆ ಆರಂಭಿಸಿದಂತಹ ದ್ವಿಪಾದ ಚಲನೆ ಇದೆ, ಹವಾಗುಣದ ಬದಲಾವಣೆ ಇದೆ, ಭಾಷೆಯನ್ನ ಕಲಿತದ್ದಿದೆ, ಜೊತೆಯಲ್ಲಿ ಚಿತ್ರ ಕಲೆಯನ್ನ ರೂಢಿಸಿಕೊಂಡದ್ದಿದೆ, ಹಾಗೂ ಅವನ ಉಗಮದ ಅದರ ಆರಂಭ ಎಲ್ಲಾಯಿತು, ಯಾವ ಪ್ರದೇಶದಲ್ಲಾಯಿತು ಅನ್ನುವ ಸಿದ್ಧಾಂತಗಳ ಬಗ್ಗೆ ಕೂಡ ಅಭ್ಯಾಸವನ್ನ ಮಾಡ್ಲಿಕ್ಕಿದೀವಿ. ಹಾಗಾದ್ರೆ ನಾವೀಗ ಮಾನವನ ವಿಕಸನದ ಕಥೆಯನ್ನ ಆರಂಭಿಸೋಣ. ಅಧ್ಯಾಯ 2, ಮಾನವನ ವಿಕಸನದ ಕಥೆ. ಮಾನವನ ವಿಕಸನದ ಕಥೆ. ದ ಸ್ಟೋರಿ ಆಫ್ ದ ಇವಲ್ಯೂಷನ್ ಆಫ್ ಮ್ಯಾನ್. ಈ ಭಾಗದಲ್ಲಿ ನಾವು ಈ ಮಾನವ ಎನ್ನುವಂತಹ ಶಬ್ದದ ಬಗ್ಗೆ ನಮ್ಮ ಗಮನವನ್ನ ಹರಿಸೋಣ. ಮಾನವ ಇಂಗ್ಲಿಷ್ ನಲ್ಲಿ ಹ್ಯೂಮನ್ ಅಂತ ಪರಿಗಣಿಸ್ತೀವಿ, ಕರಿತೀವಿ. ಹ್ಯೂಮನ್. ಈ ಹ್ಯೂಮನ್ ಎನ್ನುವಂತಹ ಶಬ್ದ ಏನಿದೆ, ಇದು ಹೇಗ್ ಬಂತು ಅನ್ನೋದ್ರ ಬಗ್ಗೆ ನಾವು ಒಂಚೂರು ಗಮನ ಕೊಟ್ರೆ, ಅಭ್ಯಾಸ ಮಾಡೋಣ ಅಂತಂದ್ರೆ, ಈ ಹ್ಯೂಮನ್ ಅನ್ನೋದು ಲ್ಯಾಟಿನ್ ಭಾಷೆಯಿಂದ ಬಂದಂತಹ ಪದ ಅಂತ ನೋಡ್ತೀವಿ. ಹ್ಯೂಮನ್ ಅನ್ನುವಂತಹ ಪದ ಏನಿದೆ, ಇದು ಲ್ಯಾಟಿನ್ ಭಾಷೆಯಿಂದ ಬಂತು. ಹಾಗಾದ್ರೆ ಲ್ಯಾಟಿನ್ ಭಾಷೆಯ ಶಬ್ದ ಯಾವುದು, ಪದ ಯಾವುದು ಅಂತ ನೋಡಿದಾಗ ಹ್ಯೂಮನಸ್ ಅನ್ನೋದು ಪದ. ಹ್ಯೂಮನಸ್ ಅನ್ನುವಂತಹ ಪದದಿಂದ ಬಂತು. ಈ ಹ್ಯೂಮನಸ್ ಅನ್ನುವಂತಹ ಪದ ಏನಿದೆ, ಇದು ಹೋಮೋ ಎನ್ನುವ ಪದದ ಗುಣವಾಚಕ ಅಂತ ನೋಡ್ತೀವಿ. ಇದೊಂದು ಅಡ್ಜೆಕ್ಟಿವ್ ಫಾರ್ಮ್. ಹ್ಯೂಮನಸ್ ಅನ್ನುವಂತಹ ಪದ ಯಾವುದರ ಅಡ್ಜೆಕ್ಟಿವ್ ಫಾರ್ಮ್? ಹೋಮೋದು. ಹಾಗಾದ್ರೆ ಹೋಮೋ ಎಂದರೆ ಏನರ್ಥ? ಹೋಮೋದ ಅಡ್ಜೆಕ್ಟಿವ್ ಫಾರ್ಮ್ ಅಂತ ನೋಡ್ತೀವಿ. ಹೋಮೋ ಎಂದರೆ ಏನರ್ಥ ಅಂತಂದ್ರೆ ಮಾನವ ಅಂತ ಅರ್ಥ. ಸೊ ಇಲ್ಲಿ ಮಾನವ ಅನ್ನುವಲ್ಲಿ ಇದು ಪುರುಷ ಮತ್ತು ಸ್ತ್ರೀಯರಿಬ್ಬರನ್ನೂ ಒಳಗೊಂಡಿದೆ ಅನ್ನೋದನ್ನ ಗಮನದಲ್ಲಿಟ್ಕೊಂಡಿರಬೇಕು. ಸೊ ಆರಂಭದಲ್ಲಿ ನೋಡಿ, ಮಾನವ ಎನ್ನುವ ಶಬ್ದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಬಳಸುವಂತಹ ಪದ ಹ್ಯೂಮನ್. ಹ್ಯೂಮನ್ ಅನ್ನೋದು ಲ್ಯಾಟಿನ್ ಭಾಷೆಯಿಂದ ಬಂದಿರುವಂತಹ ಶಬ್ದ. ಲ್ಯಾಟಿನ್ ಭಾಷೆಯ ಹ್ಯೂಮನಸ್ ಎನ್ನುವ ಪದದಿಂದ ಬಂದಿದೆ. ಹಾಗೂ ಹ್ಯೂಮನಸ್ ಅನ್ನೋದು ಹೋಮೋ ಪದದ ಗುಣವಾಚಕ. ಹಾಗೂ ಹೋಮೋ ಅಂತಂದ್ರೆ ಮಾನವ ಅಂತ ನೋಡ್ತೀವಿ. ಅಲ್ಲಿಗೆ ಎರಡನೆಯ ಅಧ್ಯಾಯದ ಆರಂಭದಲ್ಲಿ ದ ಸ್ಟೋರಿ ಆಫ್ ದ ಇವಲ್ಯೂಷನ್ ಆಫ್ ಮ್ಯಾನ್ ಅನ್ನುವಲ್ಲಿ ದ ಇವಲ್ಯೂಷನ್ ಆಫ್ ಮ್ಯಾನ್ ಮೀನ್ಸ್ ದ ಇವಲ್ಯೂಷನ್ ಆಫ್ ದ ಹ್ಯೂಮನ್ ಬೀಯಿಂಗ್ಸ್ ಅಂತ ನೋಡ್ತೀವಿ. ಜೊತೆಯಲ್ಲಿ ಹ್ಯೂಮನ್ ಎನ್ನುವ ಶಬ್ದ, ದ ವರ್ಡ್ ಹ್ಯೂಮನ್ ಈಸ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್. ಲ್ಯಾಟಿನ್ ವರ್ಡ್ ಯಾವುದು? ಹ್ಯೂಮನಸ್. ಹ್ಯೂಮನಸ್ is an adjective form of homo. Homo means man, inclusive of women ಅಂತ ನೋಡ್ತೀವಿ. ಹೀಗೆ ಈ ಮಾನವ ಎನ್ನುವ ಶಬ್ದ ಹೇಗ್ ಬಂತು ಅನ್ನುವ ಒಂದು ಸ್ಪಷ್ಟ ಪರಿಕಲ್ಪನೆಯನ್ನ ನಾವು ಇಲ್ಲಿ ತಿಳ್ಕೊತೀವಿ. ಹ್ಯೂಮನ್ ಇದೊಂದು ಲ್ಯಾಟಿನ್ ಭಾಷೆಯ ಶಬ್ದ, ಲ್ಯಾಟಿನ್ ವರ್ಡ್. ಲ್ಯಾಟಿನ್ ವರ್ಡ್ ಯಾವುದು? ಹ್ಯೂಮನಸ್. Humanus is an adjective form of homo, and homo means man, inclusive of women. ಈ ಎಲ್ಲ ವಿಚಾರಗಳನ್ನ ತಿಳ್ಕೊಂಡ ನಂತರ ನಾವು ಈ ಮಾನವನ ವಿಕಸನ ಏನಿದೆ ಅದು ಯಾವ ರೀತಿಯ ಪ್ರಕ್ರಿಯೆಯಾಗಿತ್ತು ಅಂತ ನೋಡೋದಾದ್ರೆ, ಇದೊಂದು ನಿಧಾನವಾದಂತಹ ಪ್ರಕ್ರಿಯೆಯಾಗಿತ್ತು. ಬಹಳ ಸಾವಕಾಶವಾಗಿ ನಡೆದಂತಹ ಪ್ರಕ್ರಿಯೆ, ನಿಧಾನವಾದಂತಹ ಪ್ರಕ್ರಿಯೆ, ಜೊತೆಯಲ್ಲಿ ಅತ್ಯಂತ ದೀರ್ಘವಾದಂತಹ ಪ್ರಕ್ರಿಯೆ. It is very long process, very slow process ಅಂತ ನೋಡ್ತೀವಿ.
ಜೊತೆಯಲ್ಲಿ ಇದು ಕಾಲಾನುಗತವಾಗಿ ಅಥವಾ ಕ್ರಮಾನುಗತವಾಗಿ ನಡೆದಂತಹ ವಿಕಾಸ ಆಗಿತ್ತು. ಕ್ರಮಾನುಗತ, ಗಮನಿಸಿ, ಇದೊಂದು ನಿಧಾನವಾದಂತಹ ಪ್ರಕ್ರಿಯೆ, ದೀರ್ಘವಾದಂತಹ ಪ್ರಕ್ರಿಯೆ ಹಾಗೂ ಕ್ರಮಾನುಗತವಾದಂತಹ ಪ್ರಕ್ರಿಯೆಯಾಗಿತ್ತು ಈ ಮಾನವನ ವಿಕಸನ ಅನ್ನೋದು. ಇಟ್ಸ್ ಅ ವೆರಿ ಲಾಂಗ್ ಪ್ರೊಸೆಸ್, ಸ್ಲೋ ಪ್ರೊಸೆಸ್ ಅಂಡ್ ಗ್ರಾಜುವಲ್ ಪ್ರೊಸೆಸ್ ರನ್ನಿಂಗ್ ಓವರ್ ಮಿಲಿಯನ್ ಇಯರ್ಸ್ ಅಂತ ನೋಡ್ತೀವಿ. ಹಲವಾರು ಮಿಲಿಯನ್ ವರ್ಷಗಳವರೆಗೆ ಈ ಪ್ರಕ್ರಿಯೆ ನಡೀತು. ಬಹುಶಃ ನಿಮ್ಗೆ ಮಿಲಿಯನ್ ಮತ್ತೆ ಬಿಲಿಯನ್ ಅನ್ನೋದರ ಸ್ಪಷ್ಟ ಪರಿಕಲ್ಪನೆ ಇದೆ ಅನ್ಕೊಂಡಿದೀನಿ. ಒಂದರ ಮುಂದೆ ನಾವು ಸುಲಭವಾಗಿ ನೆನಪಿಟ್ಕೊಳ್ಳೋಣ. ಒಂದರ ಮುಂದೆ 6 ಸೊನ್ನೆಗಳನ್ನ ಕೊಟ್ರೆ ಅದು ಮಿಲಿಯನ್. ಮಿಲಿಯನ್ ಅನ್ನ ನಾವು ಬರೆಯೋದಕ್ಕೆ ಒಂದು ಸುಲಭವಾದಂತಹ ವಿಧಾನ ಮಿಲಿಯನ್. ಒಂದರ ಮುಂದೆ 6 ಸೊನ್ನೆಯನ್ನ ಕೊಟ್ವಿ. ಒಂದರ ಮುಂದೆ ನಾವು 9 ಸೊನ್ನೆಗಳನ್ನ ಕೊಟ್ರೆ ಇದು ಬಿಲಿಯನ್. ಹಾಗಾಗಿ ಮಿಲಿಯನ್ ಮತ್ತು ಬಿಲಿಯನ್ ಅನ್ನುವುದರ ಪರಿಕಲ್ಪನೆ ನಿಮ್ಗೆ ಸ್ಪಷ್ಟವಾಗಿರ್ಲಿ. 10 ಲಕ್ಷ, ಏಕಂ ದಹಂ ಶತಂ ಸಾವಿರ ದಶ ಸಾವಿರ ಲಕ್ಷ ದಶಲಕ್ಷ, 10 ಲಕ್ಷ. 1 ಮಿಲಿಯನ್ ಅಂದ್ರೆ 10 ಲಕ್ಷ. ಇಲ್ಲಿ ನಾವು ನೋಡ್ತೀವಿ ಏಕಂ ದಹಂ ಶತಂ ಸಾವಿರ ದಶ ಸಾವಿರ ಲಕ್ಷ ದಶಲಕ್ಷ, ಕೋಟಿಗೆ ಬರ್ತೀವಿ 100 ಕೋಟಿ, ಅದು 1 ಬಿಲಿಯನ್. ಹೀಗೆ ಈ ಬಿಲಿಯನ್ ಮತ್ತೆ ಮಿಲಿಯನ್ ವರ್ಷಗಳ ಬಗ್ಗೆ ಒಂದು ಸ್ಪಷ್ಟ ಪರಿಕಲ್ಪನೆ ಇರಲಿ. ಅಲ್ಲಿಗೆ ಈ ಮಾನವನ ಉಗಮದ ಕಥೆ ಏನಿದೆ, ದ ಇವಲ್ಯೂಷನ್ ಆಫ್ ಮ್ಯಾನ್ ಈಸ್ ಅ ವೆರಿ ಲಾಂಗ್ ಪ್ರೊಸೆಸ್, ವೆರಿ ಸ್ಲೋ ಪ್ರೊಸೆಸ್ ಅಂಡ್ ಗ್ರಾಜುವಲ್ ಪ್ರೊಸೆಸ್ ರನ್ನಿಂಗ್ ಓವರ್ ಮಿಲಿಯನ್ ಇಯರ್ಸ್. ಮಿಲಿಯನ್ ಗಟ್ಟಲೆ ವರ್ಷ ನಡೀತು ಈ ಪ್ರಕ್ರಿಯೆ ಅನ್ನೋದನ್ನ ಅಭ್ಯಾಸ ಮಾಡ್ತೀವಿ. ಆದ್ರೆ ಒಂದು ವಿಷಯ ಅಂದ್ರೆ, ಈ ಇವಲ್ಯೂಷನ್ ಆಫ್ ಅರ್ತ್ಗೆ, ಭೂಮಿಯ ಉಗಮಕ್ಕೆ ಹೋಲಿಸಿದರೆ ಇದು ಒಂದು ಸಣ್ಣ ಭಾಗ ಮಾತ್ರ. ಇವಲ್ಯೂಷನ್ ಆಫ್ ಮ್ಯಾನ್ is a small portion in the history of the evolution of the earth. ಭೂಮಿಯ ವಿಕಸನಕ್ಕೆ ಹೋಲಿಸಿದರೆ ಇದೊಂದು ಸಣ್ಣ ಪ್ರಕ್ರಿಯೆ, ಒಂದು ಸಣ್ಣ ಪೋರ್ಷನ್, ಒಂದು ಸಣ್ಣ ಭಾಗ ಮಾತ್ರ. ಇದು ನಮ್ಗೆ ಇಂಡೈರೆಕ್ಟ್ ಆಗಿ ಹೇಳುತ್ತೆ ಭೂಮಿಯ ವಿಕಸನ ಇದಕ್ಕಿಂತ ಅತ್ಯಂತ ದೊಡ್ಡದು, ಅತ್ಯಂತ ದೀರ್ಘವಾದಂತಹ ವಿಕಸನದ ಪ್ರಕ್ರಿಯೆಯಾಗಿತ್ತು. ಈ ವಿಷಯದ ಜೊತೆಯಲ್ಲಿ ಮತ್ತೊಂದು ಪ್ರಮುಖವಾದಂತಹ ವಿಷಯವನ್ನು ನಾವು ಈ ಪಾಠದಲ್ಲಿ ನೋಡ್ತೀವಿ. ಭೂಮಿಯ ಮೇಲೇನು ಜೀವಿಗಳ ಉಗಮ ಆಯಿತು ಹಾಗೂ ಭೂಮಿಯ ವಿಕಸನ ಆಯಿತು, ಇದು ಇದುವರೆಗೆ ಎಂದೂ ನಿಂತಿಲ್ಲ ಹಾಗೂ ಇವತ್ತಿಗೂ ಮುಂದುವರಿತಾನೆ ಇದೆ. ದ ಇವಲ್ಯೂಷನ್ ಆಫ್ ವೇರಿಯಸ್ ಲೈಫ್ ಫಾರ್ಮ್ ದಟ್ ಹ್ಯಾವ್ ಅಪಿಯರ್ಡ್ ಆನ್ ಅರ್ತ್ ಟಿಲ್ ಟುಡೇ. ಇವತ್ತಿಗೂ ಆ ವಿಕಸನ ಮುಂದುವರಿತಾನೆ ಇದೆ. ಇವತ್ತಿಗೂ ಹೊಸ ಹೊಸ ಜೀವಿಗಳು ಹುಟ್ಕೊಳ್ತಾ ಇದ್ದಾವೆ ಹಾಗೂ ಹೊಸ ಹೊಸ ಸಮಸ್ಯೆಗಳನ್ನು ಕೂಡ ತಂದು ಕೊಡ್ತವೆ ಒಂದೊಂದ್ಸಲ ಹೊಸ ಹೊಸ ಜೀವಿಗಳು. ಇವಲ್ಯೂಷನ್ ಆಫ್ ದ ಅರ್ತ್ ಅಂಡ್ ವೇರಿಯಸ್ ಲೈಫ್ ಫಾರ್ಮ್ ಇಸ್ ಅನ್ ಆನ್ ಗೋಯಿಂಗ್ ಪ್ರೊಸೆಸ್. ಇದು ನಿರಂತರವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ. ಹೀಗೆ ಈ ಮಾನವನ ಉಗಮದ ಆರಂಭದಲ್ಲಿ ನಾವು ಒಂದಿಷ್ಟು ವಿಷಯಗಳನ್ನ ನೋಡಿದೀವಿ. ಒಂದ್ಸಲ ಅದನ್ನ ನೆನಪು ಮಾಡ್ಕೊಳ್ಳೋದಾದ್ರೆ, ಮಾನವ ಅನ್ನೋದು ಹ್ಯೂಮನ್ ಎನ್ನುವಂತಹ ಪದದಿಂದ ಬಂದಿರುವುದು. ಹ್ಯೂಮನ್ ಅನ್ನೋದು ಲ್ಯಾಟಿನ್ ಭಾಷೆಯ ಹ್ಯೂಮನಸ್ ನಿಂದ ಬಂದಿದೆ. ಇದು ಹೋಮೋ ಪದದ ಗುಣವಾಚಕ ಹಾಗೂ ಹೋಮೋ ಅಂತಂದ್ರೆ ಮಾನವ ಅಂತ ಅರ್ಥ. ಅಲ್ಲಿ ಪುರುಷನು ಇದ್ದಾನೆ, ಸ್ತ್ರೀಯರು ಇದ್ದಾರೆ. ಜೊತೆಯಲ್ಲಿ ಈ ಇವಲ್ಯೂಷನ್ ಪ್ರೊಸೆಸ್ ಏನಿದೆ, ನಿಧಾನವಾದಂತಹ ಪ್ರಕ್ರಿಯೆ, ದೀರ್ಘವಾದಂತಹ ಪ್ರಕ್ರಿಯೆ, ಕ್ರಮಾನುಗತವಾದಂತಹ ಪ್ರಕ್ರಿಯೆ ಹಾಗೂ ಹಲವಾರು ಮಿಲಿಯನ್ ವರ್ಷಗಳವರೆಗೆ ನಡೀತು. 10 ಲಕ್ಷ ಅಂದ್ರೆ 1 ಮಿಲಿಯನ್ ಅಂತ ನೋಡ್ತೀವಿ, 100 ಕೋಟಿ ಅಂತಂದ್ರೆ 1 ಬಿಲಿಯನ್ ಅಂತ ನೋಡ್ತೀವಿ. ಈ ಪಾಠದಲ್ಲಿ ನಮಗೆ ಮಿಲಿಯನ್ ಬಿಲಿಯನ್ಗಳು ಆವಾಗ ಬರ್ತಾ ಇರುತ್ತೆ. ಸುಲಭವಾಗಿ ನಾವು 1ರ ಮುಂದೆ 6 ಸೊನ್ನೆ ಕೊಟ್ಟಿದ್ದೀವಿ, ಮಿಲಿಯನ್ ಸಿಕ್ತು. 1ರ ಮುಂದೆ 9 ಸೊನ್ನೆ ಕೊಟ್ಟಿದ್ದೀವಿ, ಮಿಲಿಯನ್ ಸಿಕ್ತು. ಹಾಗೂ ಜೀವಿಗಳು ಇವತ್ತಿಗೂ ಕೂಡ ಈ ಭೂಮಿಯ ಮೇಲೆ ಹುಟ್ಕೊಳ್ತಾನೆ ಇದ್ದಾವೆ ಹಾಗೂ ಆ ಪ್ರಕ್ರಿಯೆ ಎಂದೂ ನಿಂತಿಲ್ಲ ಅನ್ನೋದನ್ನ ನಾವು ಅಭ್ಯಾಸ ಮಾಡಿದೀವಿ. ಈ ವಿಷಯದ ನಂತರ ಈ ಮಾನವನ ಉಗಮದ ಕಥೆಯಲ್ಲಿ, ಮಾನವನ ವಿಕಸನದ ಪ್ರಕ್ರಿಯೆಯಲ್ಲಿ ಒಂದಿಷ್ಟು ಸಿದ್ಧಾಂತಗಳಿದಾವೆ. ಆ ಸಿದ್ಧಾಂತಗಳ ಕಡೆಗೆ ನಾವು ಬರೋಣ. ಈ ಆರಿಜಿನ್ ಅಂಡ್ ಇವಲ್ಯೂಷನ್ ಆಫ್ ಅರ್ತ್ ಗೆ ಸಂಬಂಧಪಟ್ಟಂತೆ ದೇರ್ ಆರ್ ಮೆನಿ ಥಿಯರೀಸ್. ಯಾವ್ಯಾವ್ದು ಹಾಗಾದ್ರೆ ಆ ಥಿಯರಿಗಳು ಗಮನಿಸಿದ್ರೆ 3 ರೀತಿಯ ಸಿದ್ಧಾಂತಗಳನ್ನ ನಾವು ನೋಡ್ತೀವಿ. ಮಾನವನ ವಿಕಾಸಕ್ಕೆ, ಉಗಮಕ್ಕೆ ಸಂಬಂಧಪಟ್ಟಂತಹ ಥಿಯರೀಸ್ಗಳು ಅಥವಾ ಸಿದ್ಧಾಂತಗಳು 3 ಪ್ರಮುಖವಾದಂತಹ ಸಿದ್ಧಾಂತಗಳು. ಯಾವ್ಯಾವುದು ಆ 3 ಪ್ರಮುಖ ಸಿದ್ಧಾಂತಗಳು? ಮೊದಲನೆಯ ಸಿದ್ಧಾಂತಕ್ಕೆ ಬಂದ್ರೆ
ಅದನ್ನ ಧಾರ್ಮಿಕ ಸಿದ್ಧಾಂತ ಅಂತ ಪರಿಗಣಿಸ್ತೀವಿ. ಧಾರ್ಮಿಕವಾದಂತಹ ಒಂದಿಷ್ಟು ವಿಚಾರಗಳು, ಧರ್ಮಾಧಾರಿತವಾದಂತಹ ಸಿದ್ಧಾಂತಗಳು, ಇದು ಒಂದು ಧಾರ್ಮಿಕವಾದಂತಹ ಸಿದ್ಧಾಂತ. ಇನ್ನೊಂದು ಬಹಳ ಪ್ರಮುಖವಾದಂತಹ ಸಿದ್ಧಾಂತ, ಅದನ್ನ ವೈಜ್ಞಾನಿಕ ಸಿದ್ಧಾಂತ, ಸೈಂಟಿಫಿಕ್ ಥಿಯರಿ ಅಂತ ಕರಿತೀವಿ. ವೈಜ್ಞಾನಿಕ ಸಿದ್ಧಾಂತ ನಮ್ದಲ್ಲಿ ಇಟ್ಕೊಳ್ತಾ ಬನ್ನಿ. 3 ಸಿದ್ಧಾಂತಗಳಿದಾವೆ. ಅದರಲ್ಲಿ ಮೊದಲನೆಯ ಸಿದ್ಧಾಂತ ಧಾರ್ಮಿಕ ಸಿದ್ಧಾಂತ, ಎರಡನೇದು ವೈಜ್ಞಾನಿಕ ಸಿದ್ಧಾಂತ, ಹಾಗೂ ಮೂರನೆಯ ಸಿದ್ಧಾಂತಕ್ಕೆ ಬಂದ್ರೆ ಮೂರನೆಯ ಸಿದ್ಧಾಂತ ಇದು. ಮೂರನೆಯ ಸಿದ್ಧಾಂತ ತತ್ವಶಾಸ್ತ್ರದ ಹಿನ್ನೆಲೆಯನ್ನ ಹೊಂದಿದೆ. ಹಾಗೂ ಇದನ್ನ ತತ್ವಶಾಸ್ತ್ರದ ಸಿದ್ಧಾಂತ ಅಥವಾ ತಾತ್ವಿಕ ಸಿದ್ಧಾಂತ ಅಂತ ಕರಿತೀವಿ. ತಾತ್ವಿಕ ಸಿದ್ಧಾಂತ ಅನ್ನುವಂತಹ 3 ರೀತಿಯ ವಿಭಿನ್ನ ವಿಚಾರಗಳನ್ನ ನಾವು ನೋಡ್ತೀವಿ. ಸೊ ಅಲ್ಲಿಗೆ ಈ ಭೂಮಿಯ ವಿಕಸನಕ್ಕೆ ಬಂದಾಗ ನಾವೀಗ ಮಾನವನ ವಿಕಸನಕ್ಕಿಂತ ಪೂರ್ವದಲ್ಲಿ ಭೂಮಿಯ ವಿಕಸನದ ಕಡೆಗೆ ನೋಡ್ತಾ ಇದ್ದೀವಿ. ಭೂಮಿಯ ವಿಕಸನಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಥಿಯರೀಸ್ ಗಳನ್ನ ನೋಡ್ತೀವಿ. ದೇರ್ ಆರ್ ಮೆನಿ ಥಿಯರೀಸ್ ರಿಗಾರ್ಡಿಂಗ್ ಒರಿಜಿನ್ ಅಂಡ್ ಇವಲ್ಯೂಷನ್ ಆಫ್ ಅರ್ತ್ ಅನ್ನ ನೋಡ್ತೀವಿ. ಅದರಲ್ಲಿ 3 ಥಿಯರಿಗಳ ಬಗ್ಗೆ ಗಮನ ಹರಿಸ್ತೀವಿ. ಧಾರ್ಮಿಕ ಸಿದ್ಧಾಂತ, ವೈಜ್ಞಾನಿಕ ಸಿದ್ಧಾಂತ ಹಾಗೂ ತತ್ವಶಾಸ್ತ್ರದ ಅಥವಾ ತಾತ್ವಿಕ ಹಿನ್ನೆಲೆಯ ಸಿದ್ಧಾಂತ ಅಂತ. ಅದರಲ್ಲೂ ತುಂಬಾ ಮುಖ್ಯವಾಗಿದ್ದು ಈ ವೈಜ್ಞಾನಿಕ ಸಿದ್ಧಾಂತ. ಈ ವೈಜ್ಞಾನಿಕ ಸಿದ್ಧಾಂತದಲ್ಲಿ ಮತ್ತೆ 3 ಭಾಗಗಳಿದ್ದಾವೆ. ಹಾಗಾದ್ರೆ ಯಾವ್ಯಾವುದದು ವೈಜ್ಞಾನಿಕ ಸಿದ್ಧಾಂತದ 3 ಭಾಗಗಳು? ಮೊದಲನೇದು ಸ್ಥಿರ ಭೂಮಿ ಸಿದ್ಧಾಂತ. ಸ್ಥಿರ ಭೂಮಿ ಸಿದ್ಧಾಂತ ಇದು ಮೊದಲನೇದು. ಸ್ಥಿರ ಭೂಮಿ, ಸ್ಟಡಿ ಸ್ಟೇಟ್ ಥಿಯರಿ ಅಂತ ಕರಿತೀವಿ. ಸ್ಥಿರ ಭೂಮಿ ಸಿದ್ಧಾಂತ, ಸ್ಟಡಿ ಸ್ಟೇಟ್ ಥಿಯರಿ. ಎರಡನೇದು ಮಿಡಿತ ಸಿದ್ಧಾಂತ ಅಂತ, ಮಿಡಿತ ಪಲ್ಸಾಟಿಂಗ್ ಥಿಯರಿ ಅಂತ ಕರಿತೀವಿ ಎರಡನೇದು. ಮೂರನೇದು ಮಹಾಸ್ಫೋಟ ಸಿದ್ಧಾಂತ, ಮಹಾಸ್ಫೋಟ ಅಥವಾ ಇದನ್ನ ಬಿಗ್ ಬ್ಯಾಂಗ್ ಅಂತ ಕರಿತೀವಿ. ಸೊ ಅಲ್ಲಿಗೆ ಈ ವೈಜ್ಞಾನಿಕ ಸಿದ್ಧಾಂತದಲ್ಲಿ ಮತ್ತೆ 3 ಭಾಗಗಳಿದ್ದಾವೆ. ಸ್ಟಡಿ ಸ್ಟೇಟ್ ಥಿಯರಿ, ಪುಲ್ಸಾಟಿಂಗ್ ಥಿಯರಿ ಹಾಗೂ ಬಿಗ್ ಬ್ಯಾಂಗ್ ಥಿಯರಿ. ಸ್ಥಿರ ಭೂಮಿ ಸಿದ್ಧಾಂತ, ಮಿಡಿತ ಸಿದ್ಧಾಂತ ಹಾಗೂ ಮಹಾಸ್ಫೋಟ ಸಿದ್ಧಾಂತಗಳೆನ್ನುವಂತಹ ವೈಜ್ಞಾನಿಕ ಸಿದ್ಧಾಂತಗಳಿದಾವೆ. ಹಾಗೂ ಆ ವೈಜ್ಞಾನಿಕ ಸಿದ್ಧಾಂತಗಳ ಬಗ್ಗೆ ನಾವು ಸ್ವಲ್ಪ ಮಟ್ಟಿಗೆ ಅಭ್ಯಾಸ ಮಾಡಬೇಕು. ಥಿಯರಿಗಳು ಯಾವ್ಯಾವುದು ನೋಡಿದೀವಿ. ರಿಲಿಜಿಯಸ್ ಥಿಯರೀಸ್, some religious theories, scientific theories, there are many scientific theories. ಜೊತೆಯಲ್ಲಿ ಫಿಲಾಸಫಿಕಲ್ ಬೇಸ್ಡ್ ಆಗಿರುವಂತಹ ಥಿಯರಿಗಳು, ಫಿಲಾಸಫಿಕಲ್ ಥಿಯರೀಸ್ ಅಂತ ನೋಡ್ತೀವಿ. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಸೈಂಟಿಫಿಕ್ ಥಿಯರಿ. there are again 3 main theories. ಯಾವ್ಯಾವುದದು? the steady state theory, full starting theory ಹಾಗೂ ಬಿಗ್ ಬ್ಯಾಂಗ್ ಥಿಯರಿ ಅಂತ ನೋಡ್ತೀವಿ. ಮಹಾಸ್ಫೋಟ ಸಿದ್ಧಾಂತ, ಮಿಡಿತ ಸಿದ್ಧಾಂತ ಹಾಗೂ ಸ್ಥಿರ ಭೂಮಿ ಸಿದ್ಧಾಂತ ಎನ್ನುವಂತಹ 3 ಸಿದ್ಧಾಂತಗಳನ್ನ ನಾವು ಈ ಭೂಮಿಯ ವಿಕಸನದ ಪ್ರಕ್ರಿಯೆಯಲ್ಲಿ ಅಭ್ಯಾಸವನ್ನ ಮಾಡ್ತೀವಿ. ಹಾಗಾದ್ರೆ ಸಿದ್ಧಾಂತಗಳ ಕಡೆಗೆ ಒಂದ್ಸಲ ನಾನು ನಿಮ್ಮ ಗಮನ ಸೆಳೆಯಲಿಕ್ಕೆ ಇಷ್ಟಪಡ್ತೀನಿ. ಭೂಮಿಯ ಉಗಮಕ್ಕೆ ಸಂಬಂಧಪಟ್ಟಂತೆ 3 ಪ್ರಮುಖವಾದಂತಹ ಸಿದ್ಧಾಂತಗಳು. ಅದರಲ್ಲಿ ತಾತ್ವಿಕ ಸಿದ್ಧಾಂತ ಇದೆ, ಧಾರ್ಮಿಕ ಸಿದ್ಧಾಂತ ಇದೆ ಹಾಗೂ ಜೊತೆಯಲ್ಲಿ ತುಂಬಾ ಮಹತ್ವದ ವೈಜ್ಞಾನಿಕ ಸಿದ್ಧಾಂತ ಇದೆ. ವೈಜ್ಞಾನಿಕ ಸಿದ್ಧಾಂತದಲ್ಲಿ ನಾವು ನೋಡ್ತಾ ಇದ್ದೀವಿ ಸ್ಥಿರ ಭೂಮಿ ಸಿದ್ಧಾಂತ, ದ ಸ್ಟಡಿ ಸ್ಟೇಟ್ ಥಿಯರಿ, ಮಿಡಿತ ಸಿದ್ಧಾಂತ, ದ ಪುಲ್ಸಾಟಿಂಗ್ ಥಿಯರಿ ಹಾಗೂ ದ ಬಿಗ್ ಬ್ಯಾಂಗ್ ಥಿಯರಿ. ಹೀಗೆ ಅನೇಕ ವಿಷಯಗಳನ್ನ ನಾವು ಇಲ್ಲಿ ಅಭ್ಯಾಸವನ್ನ ಮಾಡ್ತೀವಿ. ಈಗ ಮುಂದುವರೆದು ನಾವು ಈ ಮಾನವನ ವಿಕಸನದ ಸಿದ್ಧಾಂತದಲ್ಲಿ ಒಂದೊಂದೇ ಸಿದ್ಧಾಂತಗಳ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸ್ಥಿರ ಭೂಮಿ ಸಿದ್ಧಾಂತ ವೈಜ್ಞಾನಿಕ ಸಿದ್ಧಾಂತದಲ್ಲಿ ಮೊದಲನೇದು ಅಂತ ನೋಡ್ತೀವಿ. ಸ್ಥಿರ ಭೂಮಿ ಸಿದ್ಧಾಂತ, ಸ್ಟಡಿ ಸ್ಟೇಟ್ ಥಿಯರಿ. ಈ ಥಿಯರಿಯನ್ನ ಗಮನಿಸಿದಾಗ the theory was first put forward in 1948 by British scientists Sir Hermann Bondi, Thomas Gold and Sir Fred Hoyle. ಈ ಸಿದ್ಧಾಂತ 1948ರಲ್ಲಿ ಬ್ರಿಟನ್ನಿನ 3 ಪ್ರಮುಖ ವಿದ್ವಾಂಸರು, ಬ್ರಿಟಿಷ್ ಸೈಂಟಿಸ್ಟ್ ಅಂತ ನೋಡ್ತೀವಿ. ಹರ್ಮನ್ ಬಾಂಡಿ ಎನ್ನುವಂತಹ ಒಬ್ಬ ಪ್ರಮುಖ ಬ್ರಿಟನ್ನಿನ ವಿದ್ವಾಂಸ ಹಾಗೂ ಖಗೋಳ ಶಾಸ್ತ್ರಜ್ಞ. ಜೊತೆಯಲ್ಲಿ ಥಾಮಸ್ ಗೋಲ್ಡ್ ಇದ್ದಾನೆ. ಥಾಮಸ್ ಗೋಲ್ಡ್ ಜೊತೆಯಲ್ಲಿ ಸರ್ ಫ್ರೆಡ್ ಹೊಯ್ಲೆ.
ಸೊ ಇವರೆಲ್ಲ ಸೇರಿ ಸರ್ ಫ್ರೆಡ್ ಹಾಯ್ಲೆ ಇವರೆಲ್ಲ ಸೇರಿ ಈ ಸ್ಥಿರಭೂಮಿ ಸಿದ್ಧಾಂತವನ್ನ ಮಂಡಿಸ್ತಾರೆ. ಈ ಸ್ಥಿರಭೂಮಿ ಸಿದ್ಧಾಂತದ ಪ್ರಕಾರ ಭೂಮಿ ನಿರಂತರವಾಗಿ ಈ ವಿಶ್ವ, ಭೂಮಿ ಅನ್ನೋದು ಬೇಡ, ಈ ವಿಶ್ವ ನಿರಂತರವಾಗಿ ಹಿಗ್ತಾನೆ ಇರುತ್ತೆ, ನಿರಂತರವಾಗಿ ಎಕ್ಸ್ಪಾಂಡ್ ಆಗ್ತಾನೆ ಇರುತ್ತೆ. ಹಾಗೂ ನಕ್ಷತ್ರಗಳು, ನಕ್ಷತ್ರ ಪುಂಜಗಳು ನಿರಂತರವಾಗಿ ರಚನೆಯಾಗ್ತಾನೆ ಇರುತ್ತೆ. ಹಾಗೂ ಖಾಲಿ ಜಾಗಗಳನ್ನ ಅವು ಆಕ್ರಮಿಸಿಕೊಳ್ತಾ ಇರುತ್ತೆ. ಈ ಭೂಮಿ, ಈ ವಿಶ್ವ ಅನ್ಕೋಣ, ಭೂಮಿ ಬೇಡ, ವಿಶ್ವ, ಯೂನಿವರ್ಸ್, ಅದರಲ್ಲಿ ನಕ್ಷತ್ರ, ನಕ್ಷತ್ರ ಪುಂಜಗಳು, ಆಕಾಶಕಾಯಗಳು, ಗ್ರಹಗಳು ಇವೆಲ್ಲವನ್ನೂ ಒಳಗೊಂಡಂತಹ ಯೂನಿವರ್ಸ್ ಏನಿದೆ, ವಿಶ್ವ ಏನಿದೆ, ಅದು ಎಕ್ಸ್ಪಾಂಡ್ ಆಗ್ತಾನೆ ಇರುತ್ತೆ, ಹಿಗ್ತಾನೆ ಇರುತ್ತೆ. ಹಾಗೂ ನಿರಂತರವಾಗಿ ನಕ್ಷತ್ರಗಳು, ನಕ್ಷತ್ರ ಪುಂಜಗಳು ರಚನೆಯಾಗ್ತಾನೆ ಇರುತ್ತೆ. ಅವು ಈ ಖಾಲಿ ಇರುವಂತಹ ಜಾಗವನ್ನ ಆಕ್ರಮಿಸಿಕೊಳ್ತಾ ಹೋಗುತ್ತೆ, ಅದನ್ನು ತುಂಬುತ್ತಾ ಹೋಗುತ್ತೆ. ಆದರೆ ಆ ಸಾಮಾನ್ಯ ಸರಾಸರಿಯ ಸಾಂದ್ರತೆಯಲ್ಲಿ ವಿಶೇಷ ವ್ಯತ್ಯಾಸ ಆಗೋದಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಅಲ್ಲಿಗೆ ಗಮನಿಸ್ತಾ ಇದ್ದೀವಿ, ಸ್ಥಿರಭೂಮಿ ಸಿದ್ಧಾಂತದಲ್ಲಿ ಎಕ್ಸ್ಪಾಂಡ್ ಆಗ್ತಾ ಇದೆ ಯೂನಿವರ್ಸ್, ಹಾಗೂ ಹೊಸದಾಗಿ ರಚನೆಯಾದಂತಹ ನಕ್ಷತ್ರಗಳು, ನಕ್ಷತ್ರ ಪುಂಜಗಳು, ಇತರ ಆಕಾಶಕಾಯಗಳು ಆ ಸ್ಥಳವನ್ನ ಏನ್ ಮಾಡ್ತಾ ಇದ್ದಾವೆ ಹೇಳಿ, ತುಂಬ್ಕೋತಾ ಇದ್ದಾವೆ. ಇದನ್ನೇ ನಾವು ಸ್ಥಿರಭೂಮಿ ಸಿದ್ಧಾಂತ ಅಂತ ಕರಿತೀವಿ. ಇದನ್ನ ಮಂಡಿಸಿದಂತಹ ವ್ಯಕ್ತಿಗಳನ್ನ ನಾವು ನೋಡ್ತಾ ಇದ್ದೀವಿ. ಸರ್ ಹರ್ಮನ್ ಬಾಂಡಿ, ಥಾಮಸ್ ಗೋಲ್ಡ್ ಮತ್ತೆ ಸರ್ ಫ್ರೆಡ್ ಹಾಯ್ಲೆ ಎನ್ನುವಂತಹ ಬ್ರಿಟನ್ ವಿದ್ವಾಂಸರು ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನವನ್ನ ಮಾಡಿದ್ರು. ಖಾಲಿ ಇರುವಂತಹ ಜಾಗವನ್ನ, ಎಕ್ಸ್ಪಾಂಡ್ ಆಗ್ತಾ ಇರುತ್ತೆ ಈ ವಿಶ್ವ, ಖಾಲಿ ಜಾಗವನ್ನ ನಿರಂತರವಾಗಿ ರಚನೆಯಾಗುವಂತಹ ನಕ್ಷತ್ರಗಳು, ನಕ್ಷತ್ರ ಪುಂಜಗಳು ತುಂಬ್ಕೋತಾನೆ ಇರುತ್ತೆ. ಈ ತರಹದ ಮಾಹಿತಿಯನ್ನ ನಾವು ಸ್ಟಡಿ ಸ್ಟೇಟ್ ಥಿಯರಿಯಲ್ಲಿ ಹೇಳ್ತೀವಿ. ದ ಯೂನಿವರ್ಸ್ ಇಸ್ ಆಲ್ವೇಸ್ ಎಕ್ಸ್ಪಾಂಡಿಂಗ್ but maintaining a constant average density with matter being continuously created to form new star and galaxies. ಈ ವಿಷಯವನ್ನ ತುಂಬಾ ಪ್ರಮುಖವಾಗಿ ನಾವು ನೆನಪಲ್ಲಿಟ್ಕೊಂಡಿರ್ಬೇಕು. ಚಿತ್ರದಲ್ಲಿ ಗಮನಿಸ್ತಾ ಇದೀವಿ ಹೇಗೆ ವಿಶ್ವ ಎಕ್ಸ್ಪಾಂಡ್ ಆಗ್ತಾ ಇದೆ, ಹಾಗೂ ಆ ಎಕ್ಸ್ಪಾಂಡ್ ಆದಂತಹ ಸ್ಥಳಗಳನ್ನ ಯಾವ ರೀತಿ ಹೊಸದಾಗಿ ರಚನೆಯಾದಂತಹ ನಕ್ಷತ್ರಗಳು, ನಕ್ಷತ್ರ ಪುಂಜಗಳು ಆವರಿಸಿಕೊಳ್ತಾ ಇದ್ದಾವೆ ಅನ್ನೋದನ್ನ ನಾವು ಈ ಸ್ಟಡಿ ಸ್ಟೇಟ್ ಥಿಯರಿಯಲ್ಲಿ ಅಭ್ಯಾಸ ಮಾಡ್ತೀವಿ. ಗಮನಿಸಿ, ಎಕ್ಸ್ಪಾಂಡ್ ಆಗ್ತಾ ಇದೆ ವಿಶ್ವ, ಹಾಗೂ ಆ ಎಕ್ಸ್ಪಾಂಡ್ ಆದಂತಹ ಜಾಗದಲ್ಲಿ ನಕ್ಷತ್ರಗಳು, ನಕ್ಷತ್ರ ಪುಂಜಗಳು ತುಂಬಿಕೊಳ್ತಾ ಇದ್ದಾವೆ. ದ ಸ್ಟಡಿ ಸ್ಟೇಟ್ ಥಿಯರಿ ಸ್ಟೇಟ್ಸ್ ದಟ್ ದ ಗ್ಯಾಲಾಕ್ಸೀಸ್ ಆರ್ ಕಂಟಿನ್ಯೂಯಸ್ಲಿ ಫಾರ್ಮ್ಡ್ ಫಿಲ್ಲಿಂಗ್ ಎಂಪ್ಟಿ ಸ್ಪೇಸಸ್. ಖಾಲಿ ಜಾಗಗಳನ್ನ ತುಂಬುತ್ತಾನೆ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಆ ನಂತರದಲ್ಲಿ ನಾವು ಎರಡನೆಯ ಥಿಯರಿಗೆ ಬರೋಣ. ಎರಡನೆಯ ಥಿಯರಿ ಪುಲ್ಸಾಟಿಂಗ್ ಥಿಯರಿ. ಸೊ ಈ ಪಲ್ಸಾಟಿಂಗ್ ಥಿಯರಿ ಅಥವಾ ಮಿಡಿತ ಸಿದ್ಧಾಂತ, ಮಿಡಿತ ಸಿದ್ಧಾಂತ ಅಂದ್ರೆ ಏನು, ಅದನ್ನ ಯಾವ ರೀತಿ ನಾವು ಅರ್ಥೈಸ್ಕೊಳ್ಬೇಕು ಅಂತ ನೋಡೋದಾದ್ರೆ ಎರಡನೆಯ ಸಿದ್ಧಾಂತಕ್ಕೆ ಬರ್ತಾ ಇದ್ದೀವಿ. ಮಿಡಿತ, ಪಲ್ಸಾಟಿಂಗ್ ಥಿಯರಿ, ಮಿಡಿತ ಸಿದ್ಧಾಂತ. ಈ ಮಿಡಿತ ಸಿದ್ಧಾಂತ ಹೇಗೆ ಅಂತಂದ್ರೆ, ಈ ಪ್ರಪಂಚ, ಈ ವಿಶ್ವ ಹಿಗ್ತಾನೂ ಇದೆ, ಕುಗ್ತಾನೂ ಇದೆ. ಈ ಪ್ರಪಂಚ ಏನಿದೆ, ಈ ವಿಶ್ವ ಏನಿದೆ, ಇದು ಹಿಗ್ತಾ ಇದೆ. ಗಮನಿಸಿ, ನಾವು ಅಲ್ಲಿ ಚಿತ್ರದಲ್ಲಿ ಕೂಡ ಗಮನಿಸ್ತೀವಿ, ಎಕ್ಸ್ಪಾಂಡ್ ಆಗ್ತಾ ಇದೆ, ಹಿಗ್ತಾನೂ ಇದೆ, ಹಾಗೂ ಕಾಂಟ್ರಾಕ್ಟಿಂಗ್ ಕೂಡ ಆಗ್ತಾ ಇದೆ, ಅಂದ್ರೆ ಕುಗ್ತಾ ಇದೆ, ಸಂಕುಚನಗೊಳ್ತಾ ಇದೆ. ಹಿಗ್ತಾನೂ ಇದೆ, ಸಂಕುಚಿತ ಕೂಡ ಗೊಳ್ತಾ ಇದೆ ಈ ಪ್ರಪಂಚ. ಹಿಗ್ಗುವಿಕೆ, ಕುಗ್ಗುವಿಕೆ. ಗಮನಿಸಿ, ಇದು ಹಿಗ್ಗುವಿಕೆ, ಹಿಗ್ತಾ ಇದೆ, ಹಿಗ್ಗುವಿಕೆ, ಇದು ಕುಗ್ಗುವಿಕೆ. ಈ ಹಿಗ್ಗುವಿಕೆ ಮತ್ತೆ ಕುಗ್ಗುವಿಕೆಯ ಪ್ರಕ್ರಿಯೆಗಳಿಂದ ಕುಗ್ಗುವಿಕೆ, ಇದು ಹಿಗ್ಗುವಿಕೆ. ಈ ಪ್ರಕ್ರಿಯೆ ಹೇಗಿರುತ್ತೆ ಅಂತಂದ್ರೆ, ಈ ನಾಡಿಯ ಮಿಡಿತ, ನಾಡಿಯ ಮಿಡಿತ ನಮ್ಗೆಲ್ಲ ಗೊತ್ತಿಲ್ಲ, ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ ಇರುತ್ತೆ. ಹಾಗೇನೆ ಈ ಪ್ರಪಂಚ ನಿರಂತರವಾಗಿ ಹಿಗ್ತಾ ಇದೆ, ಜೊತೆಯಲ್ಲಿ ಕುಗ್ತಾ ಇದೆ. ಈ ಹಿಗ್ಗುವಿಕೆ ಮತ್ತೆ ಕುಗ್ಗುವಿಕೆಯ ಪ್ರಕ್ರಿಯೆಗಳು ನಿರಂತರವಾಗಿ ಕಂಟಿನ್ಯೂಸ್ಲಿ ನಡೀತಾನೆ ಇರುತ್ತೆ. ಹಾಗೆ ಇದನ್ನ, ಈ ಹಿಗ್ಗುವಿಕೆ ಕುಗ್ಗುವಿಕೆ ಹೇಗಿರುತ್ತೆ ಅಂತಂದ್ರೆ, ನಾಡಿಯ ಬಡಿತ, ಫಲ್ಸ್, ನಾಡಿಯ ಬಡಿತದ ತರ ಇರುತ್ತೆ. ಹಾಗಾಗಿ ಇದನ್ನ ಪಲ್ಸಾಟಿಂಗ್ ಥಿಯರಿ ಅಂತ ಕರಿತೀವಿ, ಹಿಗ್ಗುವಿಕೆ ಕುಗ್ಗುವಿಕೆ. ದ ಪಲ್ಸಾಟಿಂಗ್ ಥಿಯರಿ ಸ್ಟೇಟ್ಸ್ ದಟ್ ದ ಯೂನಿವರ್ಸ್ ಎಕ್ಸ್ಪಾಂಡ್ಸ್ ಅಂಡ್ ದೆನ್ ಕಾಂಟ್ರಾಕ್ಟ್ continuously. The repeated expansion and contraction is like the pulse. ಮಿಡಿತ ತರ ಇರುತ್ತೆ. ಇದನ್ನೇ ನಾವು ಪಲ್ಸಾಟಿಂಗ್ ಥಿಯರಿ ಅಥವಾ ಮಿಡಿತ ಸಿದ್ಧಾಂತ ಅಂತ ಕರಿತೀವಿ. ಮೂರನೆಯ ಥಿಯರಿಗೆ ಬರೋಣ. ಮೂರನೆಯ ಥಿಯರಿ ಬಹಳ ಜನಪ್ರಿಯವಾದಂತಹ ಥಿಯರಿ, ಹಾಗೂ ಇವತ್ತು ಬಹಳ ನಂಬಿಕೆಗೆ ಪಾತ್ರವಾದಂತಹ ಥಿಯರಿ. ಅದನ್ನ ಬಿಗ್ ಬ್ಯಾಂಗ್
ಅಥವಾ ಮಹಾಸ್ಫೋಟ ಸಿದ್ಧಾಂತ ಅಂತ ಕರಿತೀವಿ. ಹಾಗಾದ್ರೆ ಏನಿದು ಬಿಗ್ ಬ್ಯಾಂಗ್ ಥಿಯರಿ, ಮಹಾಸ್ಫೋಟ ಸಿದ್ಧಾಂತ? ಮಹಾಸ್ಫೋಟದ ಸಿದ್ಧಾಂತದ ಕಡೆಗೆ ಬಂದಾಗ ಸುಮಾರು 13.8 ಬಿಲಿಯನ್ ವರ್ಷಗಳ ಹಿಂದೆ ಈ ಮಹಾಸ್ಫೋಟ ಸಂಭವಿಸಿತು ಅಂತ ವಿಜ್ಞಾನಿಗಳು ಅಂದಾಜಿಸಿದ್ದಾರೆ. 2012 ಮತ್ತು 13ರಲ್ಲಿ ಫ್ರಾನ್ಸ್ ಮತ್ತು ಸ್ವಿಟ್ಜರ್ಲ್ಯಾಂಡ್ನ ಗಡಿಯಲ್ಲಿ ಸುಮಾರು 100 ಮೀಟರ್ ಆಳದ ಸುರಂಗದಲ್ಲಿ 27 ಕಿಲೋಮೀಟರ್ಗಳವರೆಗಿನ ದೂರದಲ್ಲಿ ಒಂದು ಪ್ರಯೋಗವನ್ನ ಮಾಡಿದ್ರು ಈ ಬಿಗ್ ಬ್ಯಾಂಗ್ ಥಿಯರಿಗೆ ಸಂಬಂಧಪಟ್ಟಂತೆ. ಆ ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದಂತಹ ಈ ವಿಶ್ವದ ಉಗಮದಲ್ಲಿ ನಮ್ಮ ದೇಶದ ಬಂಗಾಳದ ಒಬ್ಬ ವಿಜ್ಞಾನಿ ಸತ್ಯೇಂದ್ರನಾಥ್ ಬೋಸ್ ಅಂತ. ಬೋಸ್ ಮತ್ತು ಹಿಗ್ಗನ್ಸ್ ಕಣ ಅಂದ್ರೆ ಅದಕ್ಕೆ ಹೆಸರಿಟ್ಟು ಪ್ರಯೋಗಗಳನ್ನ ಮಾಡಿದ್ರು. ಬಹುತೇಕ ಪ್ರಯೋಗ ಯಶಸ್ವಿಯಾಗಿದೆ ಅಂತ ಕೂಡ ಹೇಳ್ತಾರೆ. 2012 ಮತ್ತು 13ರಲ್ಲಿ ನಡೆದಂತಹ ಪ್ರಯೋಗಗಳು. ಈ ಬಿಗ್ ಬ್ಯಾಂಗ್ ಥಿಯರಿಯ ಬಗ್ಗೆ ನಾವು ಒಂಚೂರು ಆರಂಭದಲ್ಲಿ ನೋಡೋದಾದ್ರೆ, ಒಬ್ಬ ಪ್ರಮುಖವಾದಂತಹ ವ್ಯಕ್ತಿ ಜಾರ್ಜ್ ಲೆಮಿಟಾಯರ್ ಅಂತ. ಇವನು ಮೊಟ್ಟ ಮೊದಲ ಬಾರಿಗೆ 1927ರಲ್ಲಿ ಈ ಪ್ರಪಂಚ ಎಕ್ಸ್ಪಾಂಡ್ ಆಗ್ತಾ ಇರೋದನ್ನ ನೋಟ್ ಮಾಡ್ತಾನೆ. ತುಂಬಾ ಮಹತ್ವದ ಅಂಶ, ಈ ಪ್ರಪಂಚ ಎಕ್ಸ್ಪಾಂಡ್ ಆಗೋದನ್ನ ನೋಟ್ ಮಾಡಿದಂತಹ ವ್ಯಕ್ತಿ ಜಾರ್ಜ್ ಲೆಮಿಟಾಯರ್ ಅಂತ. ಅದಾದ ಕೆಲ ವರ್ಷಗಳ ನಂತರ ಎಡ್ವಿನ್ ಹಬಲ್ ಅನ್ನೋ ವ್ಯಕ್ತಿ ಈ ವಿಷಯವನ್ನ ಕನ್ಫರ್ಮ್ ಮಾಡ್ತಾನೆ ಹಾಗೂ ಗ್ಯಾಲಕ್ಸಿಗಳು ದೂರ ಸರಿತಾ ಇರೋದನ್ನ ಗಮನಿಸ್ತಾನೆ. ಇವೆರಡು ಈ ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ಬಹಳ ಪ್ರಮುಖವಾದದ್ದು. ಗ್ಯಾಲಕ್ಸಿಗಳು ದೂರ ಸರಿತಾ ಇದೆ ಅಂತಂದ್ರೆ ಆ ವಿಶ್ವ ಹಿಗ್ತಾ ಇದೆ ಅನ್ನೋದಕ್ಕೆ ಮತ್ತೊಂದು ಸ್ಪಷ್ಟವಾದಂತಹ ಸಾಕ್ಷಿ ಸಿಕ್ತು ಅಂತ ನೋಡ್ತೀವಿ. ಆ ನಂತರದಲ್ಲಿ ಈ ಸ್ಟಡಿ ಸ್ಟೇಟ್ ಥಿಯರಿಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದಂತಹ ಹೊಯ್ಲೆ ಏನಿದ್ದಾರೆ, ಅವರು ಬಿಬಿಸಿಯ ನ್ಯೂಸ್ ನಲ್ಲಿ ಮಾತಾಡ್ತಾ 1949ರಲ್ಲಿ ಈ ಥಿಯರಿಗೆ ಬಿಗ್ ಬ್ಯಾಂಗ್ ಅನ್ನುವ ಹೆಸರನ್ನ ಕೊಡ್ತಾರೆ. ಸೊ ಈ ಬಿಗ್ ಬ್ಯಾಂಗ್ ಥಿಯರಿಯ ಬಗ್ಗೆ ಬಂದಾಗ, ಆರಂಭದಲ್ಲಿ ಇಡೀ ವಿಶ್ವದ ಎಲ್ಲಾ ಭೌತ ವಸ್ತುಗಳು ಒಂದೇ ಕಡೆ ಇದ್ವು. ಎಲ್ಲ ಭೌತ ವಸ್ತುಗಳು ಒಂದು ಕಡೆ ಸೇರ್ಕೊಂಡಿದ್ವು ಹಾಗೂ ಈ ವಿಶ್ವ ನಿರಂತರವಾಗಿ ಹಿಗ್ತಾ ಇತ್ತು. ಎಲ್ಲ ಭೌತ ವಸ್ತುಗಳು ಒಂದೇ ಕಡೆ ಇದ್ದಾವೆ. ಆ ಭೌತ ವಸ್ತುಗಳು ಒಂದು ಬೆಂಕಿಯ ಉಂಡೆಯ ತರ ಇದ್ವಂತೆ. ಮತ್ತಷ್ಟು ವಸ್ತುಗಳು ಸೇರ್ಕೋತಾ ಹೋಯ್ತು. ಒನ್ ಫೈನ್ ಡೇ, ಒಂದು ದಿನ ಈ ಸೇರಿಕೊಂಡಂತಹ ಎಲ್ಲ ವಸ್ತುಗಳು, ಬೆಂಕಿಯ ಉಂಡೆಯಂತಿದ್ದಂತಹ ವಸ್ತುಗಳು ಸ್ಫೋಟಗೊಂಡಿದೆ ಹಾಗೂ ಆ ಬೆಂಕಿಯ ಉಂಡೆಯ ಒಳಗಿದ್ದಂತಹ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಛಿದ್ರವಾಗಿ ಹೋಗಿದೆ ಹಾಗೂ ಮುಂದೆ ಅವು ಅನೇಕ ಬದಲಾವಣೆಗಳಿಗೆ ಒಳಪಟ್ಟು ಆಕಾಶದ ವಿವಿಧ ಕಾಯಗಳಾದವು ಅನ್ನೋದು ಈ ಬಿಗ್ ಬ್ಯಾಂಗ್ ಥಿಯರಿ. ಇದನ್ನ ನೀವು ಮನೆಯಲ್ಲಿ ಕೂಡ ಮಾಡ್ಬೋದು. ಒಂದು ಬಲೂನ್ ಅಲ್ಲಿ ಒಂದಿಷ್ಟು ವಸ್ತುಗಳನ್ನ ಹಾಕಿ ಗಾಳಿ ತುಂಬ್ತಾ ಹೋಗಿ ಕೊನೆಗೊಂದ್ಸಲ ಅದು ಸ್ಫೋಟಗೊಳ್ಳುತ್ತೆ. ಬಲೂನ್ ಸ್ಫೋಟಗೊಂಡಾಗ ಬಹುಶಃ ಆ ಛಿದ್ರಗೊಂಡು ನೀವು ಒಳಗೇನು ಹಾಕಿದಿರಲ್ಲ, ನಿಮ್ಗೆ ಗಾಯಗಳಾಗುವಂತಹ ವಸ್ತುಗಳನ್ನ ಹಾಕಬೇಡಿ, ಕಾಗದದ ಚೂರು ಹಾಕಿಬೇಕಾದ್ರೆ ಅದು ಹೇಗೆ ಬೇರೆ ಬೇರೆ ಕಡೆ ಚದುರಿ ಬಿದ್ಕೊಂಡಿರುತ್ತೆ ಅನ್ನೋದನ್ನ ಗಮನಿಸಿ. ಈ ಬಿಗ್ ಬ್ಯಾಂಗ್ ಥಿಯರಿ ಬಹಳ ಜನಪ್ರಿಯವಾದಂತಹ ಥಿಯರಿಗಳಲ್ಲಿ ಒಂದು, ಬಹಳ ಮಹತ್ವದ ಥಿಯರಿ ಅಂತ ಪರಿಗಣಿಸಿಕೊಂಡಿದೆ. ಎಲ್ಲ ಭೌತ ವಸ್ತುಗಳು ಒಂದು ಬೆಂಕಿಯ ಚೆಂಡಿನಂತಹ ವಸ್ತುವಿನ ರೂಪದಲ್ಲಿ ಸೇರ್ಕೊಂಡ್ವು, ಸ್ಫೋಟಗೊಂಡ್ವು. ಅನೇಕ ಆಕಾಶ ಗಂಗೆಗಳು, ಮಿಲ್ಕಿ ವೇಸ್ ನಂತಹ ನಕ್ಷತ್ರ ಪುಂಜಗಳು ರಚನೆಯಾದವು. ಭೂಮಿ ಈ ಆಕಾಶ ಗಂಗೆಯ ಒಂದು ಸಣ್ಣ ವಸ್ತು ಅಂತ ನೋಡ್ತೀವಿ. ದ ಬಿಗ್ ಬ್ಯಾಂಗ್ ಥಿಯರಿ ಸ್ಟೇಟ್ಸ್ ದಟ್ all the matter in the universe was present at a single place in the form of a hot and dense fireball. ಒಂದು ಬಿಸಿಯಾದ ಸಾಂದ್ರವಾದಂತಹ ಬೆಂಕಿಯ ಚೆಂಡಿನ ತರ ಇತ್ತು. A big bang scattered it in all directions, creating galaxies. Earth is a small object in our galaxy, the Milky Way. ಮಿಲ್ಕಿ ವೇಯ ಒಂದು ಸಣ್ಣ ವಸ್ತು ಭೂಮಿ ಅಂತ ನೋಡ್ತೀವಿ. ಹೀಗೆ 3 ಸಿದ್ಧಾಂತಗಳ ಕಡೆಗೆ ನಾವು ಗಮನವನ್ನ ಹರಿಸಿದೀವಿ. ಆ 3 ಸಿದ್ಧಾಂತಗಳಲ್ಲಿ ನಮಗೆ ವಿಶೇಷವಾಗಿ ಒಂದು 2 ಅಂಕದ ಪ್ರಶ್ನೆ ಬರುತ್ತೆ. ಭೂಮಿಯ ಉಗಮದ ವೈಜ್ಞಾನಿಕ ಸಿದ್ಧಾಂತಗಳು ಯಾವ್ಯಾವುದು ಅಂತ. ಅದರಲ್ಲಿ ಸ್ಥಿರ ಭೂಮಿ ಸಿದ್ಧಾಂತ, ಮಿಡಿತ ಸಿದ್ಧಾಂತ ಹಾಗೂ ಮಹಾಸ್ಫೋಟ ಸಿದ್ಧಾಂತಗಳೆನ್ನುವ 3 ಸಿದ್ಧಾಂತಗಳಿದಾವೆ. ನಿರಂತರವಾಗಿ ಗ್ಯಾಲಕ್ಸಿಗಳು, ನಕ್ಷತ್ರಗಳು ರಚನೆಯಾಗ್ತಾ ಹೋದವು, ಖಾಲಿ ಜಾಗಗಳನ್ನ ತುಂಬ್ಕೋತಾ ಹೋದವು ಅನ್ನುವಂತಹ ಸ್ಥಿರ ಭೂಮಿ ಸಿದ್ಧಾಂತ. ಈ ಭೂಮಿ ನಿರಂತರವಾಗಿ ಹಿಗ್ಗುವಿಕೆ ಕುಗ್ಗುವಿಕೆ ಒಳಪಟ್ಟಿದೆ, ಆ ಮೂಲಕವಾಗಿ ವಿಶ್ವ ರಚನೆಯಾಯಿತು ಅನ್ನುವಂತಹ ಮಿಡಿತ ಸಿದ್ಧಾಂತ. ಆ ಮಿಡಿತ ಏನಿದೆ ಅದನ್ನು ನಾವು ಇಲ್ಲಿ ಪಲ್ಸ್, ಹೃದಯದ ಬಡಿತಕ್ಕೆ ಹೋಲಿಸ್ತೀವಿ. ಆ ನಂತರದಲ್ಲಿ ಮಹಾಸ್ಫೋಟದ ಮೂಲಕವಾಗಿ
ಒಂದು ಬೆಂಕಿಯ ಚೆಂಡಿನಲ್ಲಿದ್ದಂತಹ ಸಂಗ್ರಹವಾಗಿದ್ದಂತಹ ಎಲ್ಲ ಭೌತ ವಸ್ತುಗಳು ಚಲಾಪಿಲ್ಲಿಯಾಗಿ ಆನಂತರ ಬೇರೆ ಬೇರೆ ಪ್ರಕ್ರಿಯೆಗಳಿಗೆ ಒಳಪಟ್ಟು ಆಕಾಶಕಾಯಗಳು, ಈ ಪ್ರಪಂಚ, ಈ ವಿಶ್ವ ರಚನೆಯಾಯಿತು ಅನ್ನುವಂತಹ ಬಿಗ್ ಬ್ಯಾಂಗ್ ಥಿಯರಿ. ಹಾಗೂ ಈ ಬಿಗ್ ಬ್ಯಾಂಗ್ ಥಿಯರಿಯ ಒಂದು ಪ್ರಮುಖ ಪ್ರಯೋಗ ಕೂಡ ಇತ್ತೀಚೆಗೆ ನಡೆದಿತ್ತು ಅಂತ ನೋಡ್ತೀವಿ. ಆಸಕ್ತರು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಸಂಗ್ರಹಿಸಿ 2012-13ರಲ್ಲಿ ಸ್ವಿಟ್ಜರ್ಲ್ಯಾಂಡ್ ಮತ್ತು ಫ್ರಾನ್ಸ್ ನ ಗಡಿಯಲ್ಲಿ ನಡೆದಂತಹ ಒಂದು ಅದ್ಭುತವಾದಂತಹ ಪ್ರಯೋಗ, ಅವುಗಳ ಬಗ್ಗೆ ಕೂಡ ಮಾಹಿತಿ ಇರಲಿ. ದ ಬಿಗ್ ಬ್ಯಾಂಗ್ ಥಿಯರಿ ಈಸ್ ಪಾಪ್ಯುಲರ್ ಅಂಡ್ ವೈಡ್ಲಿ ಅಕ್ಸೆಪ್ಟೆಡ್. ಈ ಎಲ್ಲ ಥಿಯರಿಗಳು, ಕೊನೆಯಲ್ಲಿ ಉಳಿಯೋ ವಿಷಯ ಏನು ಅಂತಂದ್ರೆ, ಈ ಎಲ್ಲ ಥಿಯರಿಗಳು ಈ ಪ್ರಪಂಚದ ರಹಸ್ಯವನ್ನ ಭೇದಿಸುವುದಕ್ಕೆ ಪ್ರಯತ್ನ ಪಟ್ಟುವೆ ಹೊರತು ಸಂಪೂರ್ಣವಾಗಿ ಅದನ್ನ ಭೇದಿಸುವಂತಲ್ಲ. ದ ಥಿಯರೀಸ್ ಓನ್ಲಿ ಟ್ರೈ ಟು ಅನ್ರಿವೀಲ್ ದ ಮೈಸ್ಟ್ರಿ ಆಫ್ ದ ಆರಿಜಿನ್ ಆಫ್ ದ ಅರ್ತ್. ಈ ಮೈಸ್ಟ್ರಿಯನ್ನ, ರಹಸ್ಯವನ್ನ ಭೇದಿಸುವಂತಹ ಪ್ರಯತ್ನವನ್ನ ಮಾಡಿದ್ವು. ಅದರಲ್ಲಿ ಬಿಗ್ ಬ್ಯಾಂಗ್ ಥಿಯರಿ ತುಂಬಾ ಪ್ರಮುಖವಾದಂತಹ ಒಂದು ಸಿದ್ಧಾಂತ ಅಂತ ನೋಡ್ತೀವಿ. ನಾವೀಗ ನೇರವಾಗಿ ಈ ಪಾಠದಲ್ಲಿ ಮುಂದುವರೆದ್ರೆ, ಈ ಭೂಮಿಯ ಬಗ್ಗೆ ಬಂದ್ರೆ, ಭೂಮಿ ನಮ್ಮ ಸೌರ ವ್ಯವಸ್ಥೆಯಲ್ಲಿ ಒಂದು ಗ್ರಹ ಅಂತ ನೋಡ್ತೀವಿ. ಸೌರ ವ್ಯವಸ್ಥೆ ನಿಮ್ಗೆ ಗೊತ್ತೇ ಇದೆ. ಈ ಸೌರ ಮಂಡಲದಲ್ಲಿ ಗ್ರಹಗಳಿದ್ದಾವೆ, ಉಪಗ್ರಹಗಳಿದ್ದಾವೆ, ಕ್ಷುದ್ರ ಗ್ರಹಗಳಿದ್ದಾವೆ, ಉಲ್ಕೆಗಳಿದ್ದಾವೆ, ಧೂಮಕೇತುಗಳಿದ್ದಾವೆ. ಇವೆಲ್ಲವನ್ನ ಒಳಗೊಂಡಂತಹ ಈ ಸೌರ ಮಂಡಲದಲ್ಲಿ ಅಧಿಪತಿ ಯಾರು ಅಂತ ನಮ್ಗೆ ಗೊತ್ತಿದೆ. ಸೂರ್ಯನೇ ಈ ಸೌರ ಮಂಡಲದ ಅಧಿಪತಿ. ಸೂರ್ಯನ ನಂತರದಲ್ಲಿ ನಾವು ನೋಡ್ತೀವಿ ಬುಧ ಗ್ರಹ ಇದೆ. ಬುಧನ ನಂತರದಲ್ಲಿ ನಾವು ಎರಡನೆಯ ಗ್ರಹವಾಗಿ ನೋಡ್ತೀವಿ ಶುಕ್ರ ಇದೆ. ಶುಕ್ರನ ನಂತರದಲ್ಲಿ ಭೂಮಿ ಇದೆ. ಭೂಮಿ ಸೂರ್ಯನಿಂದ 3ನೆಯ ಸ್ಥಾನದಲ್ಲಿ ಇರುವಂತಹ ಗ್ರಹ ಅಂತ ನೋಡ್ತೀವಿ. ಭೂಮಿ ಇದೆ. ಭೂಮಿಯ ನಂತರದಲ್ಲಿ 4ನೆಯ ಸ್ಥಾನದಲ್ಲಿ ನಾವು ನೋಡ್ತೀವಿ ಮಂಗಳ ಗ್ರಹ ಇದೆ, ಮಾರ್ಸ್, ಮಂಗಳ ಇದೆ. ಮಂಗಳದ ನಂತರದಲ್ಲಿ 5ನೆಯ ಗ್ರಹವಾಗಿ ನೋಡ್ತೀವಿ ಗುರುಗ್ರಹ ಇದೆ, ಅತ್ಯಂತ ದೊಡ್ಡ ಗ್ರಹ ಅಂತ ನೋಡ್ತೀವಿ. ಜೊತೆಯಲ್ಲಿ ಶನಿ ಕೂಡ ಇದೆ. ಗುರುವಿನ ನಂತರದಲ್ಲಿ ಶನಿ ಇದೆ. ಆ ನಂತರದಲ್ಲಿ ಇನ್ನೂ ನಮ್ಮ ಸೌರಮಂಡಲದಲ್ಲಿ ನೋಡಿದ್ರೆ ಯುರೇನಸ್ ಗ್ರಹ ಇದೆ. ಯುರೇನಸ್ ನ ನಂತರದಲ್ಲಿ ಮತ್ತೊಂದು ಗ್ರಹವಾಗಿ ನಾವು ನೋಡ್ತೀವಿ ನೆಪ್ಚೂನ್ ಇದೆ. ನೆಪ್ಚೂನ್. ಹೀಗೆ ಈ ಪ್ಲೂಟೋ ಅನ್ನುವಂತಹ ಗ್ರಹ ಕೂಡ ಇತ್ತು. ಬಟ್ ಪ್ಲೂಟೋವನ್ನ ಇವತ್ತು ಗ್ರಹಗಳ ಪಟ್ಟಿಯಿಂದ ಅದನ್ನ ತೆಗೆದುಹಾಕಿದ್ದಾರೆ. ಹಾಗೂ ಅದನ್ನೊಂದು ಕುಬ್ಜ ಗ್ರಹ ಅಂತ ಪರಿಗಣಿಸ್ತೀವಿ. 8 ಗ್ರಹಗಳಿದ್ದಾವೆ ಸೂರ್ಯನ ಸುತ್ತ, ತಮ್ಮ ನಿರ್ದಿಷ್ಟ ಕಕ್ಷೆಯಲ್ಲಿ ಸುತ್ತುವಂತಹ ಗ್ರಹಗಳು ಅಂತ ನಾವು ಚಿತ್ರದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಅದರಲ್ಲಿ ಬುಧ ಗ್ರಹ ಇದೆ, ಮರ್ಕ್ಯುರಿ. ಆ ನಂತರದಲ್ಲಿ ವೀನಸ್, ಅರ್ತ್, ಆನಂತರ ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಜೊತೆಯಲ್ಲಿ ಯುರೇನಸ್ ಮತ್ತು ನೆಪ್ಚೂನ್. ಇವು ನಮ್ಮ ಈ ಸೌರ ವ್ಯವಸ್ಥೆ, ಸೌರಮಂಡಲ. ಈ ಸೌರಮಂಡಲದಲ್ಲಿ ಭೂಮಿ ಒಂದು ಗ್ರಹ. ನಾವಿದನ್ನ ಆರಂಭದಲ್ಲಿ ನೆನಪಲ್ಲಿಟ್ಕೊಳ್ಬೇಕು. ಈ ಭೂಮಿಯ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನ ಈಗ ಮುಂದಿನ ಭಾಗದಲ್ಲಿ ತಿಳ್ಕೊತಾ ಹೋಗ್ತೀವಿ. ಭೂಮಿ ಸೌರಮಂಡಲದಲ್ಲಿ ಒಂದು ಗ್ರಹ. ಈ ಆರಂಭಿಕ ಮಾಹಿತಿಯನ್ನ ನಾವು ನೋಡ್ತೀವಿ. ಇದನ್ನ ನಾವು ಭೂಮಿ ಅಂತ ಇಟ್ಕೊಳ್ಳೋಣ. ಸೊ ಇದು ಭೂಮಿ. ಈ ಭೂಮಿ ಏನಿದೆ, ಇದು ಸೌರಮಂಡಲದಲ್ಲಿ ಒಂದು ಗ್ರಹ. ಅರ್ತ್ ಈಸ್ ಒನ್ ಆಫ್ ದ ಪ್ಲಾನೆಟ್ಸ್ ಇನ್ ಸೋಲಾರ್ ಸಿಸ್ಟಮ್. ಈ ಭೂಮಿಯ ಬಗ್ಗೆ ನಿಮ್ಗೆ ಒಂದು ಮಾಹಿತಿ ಗೊತ್ತಿದೆ ಅಂತ ಭಾವಿಸ್ತೀನಿ. ಹಾಗಾದ್ರೆ ಬೇರೆ ಯಾವ್ದಾದ್ರೂ ಗ್ರಹಗಳಲ್ಲಿ ಜೀವಿಗಳಿದ್ದಾರಾ? ಮನುಷ್ಯ ಇದ್ದಾನ? ಪ್ರಾಣಿಗಳಿದಾವ? ಸಸ್ಯಗಳಿದಾವ? ಈ ಪ್ರಶ್ನೆ ಹಾಕೊಳ್ಳಿ. ನಿಮ್ಗೆ ಉತ್ತರ ಖಂಡಿತ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಭೂಮಿಯನ್ನ ಬಿಟ್ಟು ಬೇರೆ ಆಕಾಶಕಾಯಗಳಲ್ಲಿ, ಗ್ರಹಗಳಲ್ಲಿ ಜೀವಿಗಳಿದ್ದಂತಹ ಸುಳಿವುಗಳು ನಮ್ಗೆ ಸಿಗಲ್ಲ. ಮಂಗಳದಲ್ಲೆಲ್ಲೋ ಜೀವಿಗಳಿದ್ದಾವೆ ಅನ್ನೋ ಒಂದು ಸಣ್ಣ ಸಂಶಯ ಬಂದಿದ್ದು ಬಿಟ್ರೆ ಮತ್ತೆ ಯಾವ ಗ್ರಹದಲ್ಲಿಯೂ ಜೀವಿಗಳ ವಿಕಾಸಕ್ಕೆ ಅನುಕೂಲಕರವಾದಂತಹ ವಾತಾವರಣ ಇಲ್ವೇ ಇಲ್ಲ. ಹಾಗಾಗಿ ಎರಡನೆಯ ಅಂಶಕ್ಕೆ ಬರ್ತೀವಿ. ಭೂಮಿ ಸೌರಮಂಡಲದ ಒಂದು ಗ್ರಹ ಅನ್ನುವುದರ ಜೊತೆಗೆ ಜೀವಿಗಳಿರುವಂತಹ ಏಕೈಕ ಗ್ರಹ. ಸೊ ಭೂಮಿ ಏನಿದೆ, ಇದು ಜೀವಿಗಳನ್ನ ಒಳಗೊಂಡಂತಹ ಒಂದೇ ಒಂದು ಗ್ರಹ. ಜೀವಿಗಳಿದಾವೆ. ಅರ್ತ್ ಈಸ್ ಓನ್ಲಿ ಒನ್ ಪ್ಲಾನೆಟ್ ಆನ್ ವಿಚ್ ಲೈಫ್ ಹ್ಯಾಸ್ ಇವಾಲ್ವ್ಡ್ ಅಂತ ನೋಡ್ತೀವಿ. ಜೀವಿಗಳು ಇರುವಂತಹ ಏಕೈಕ ಗ್ರಹ ಭೂಮಿ. ಆ ನಂತರದಲ್ಲಿ ನಾವು ಗಮನಿಸೋಣ, ಆರಂಭದಲ್ಲಿ ಈ ಭೂಮಿ ಹೇಗಿತ್ತು ಅಂತಂದ್ರೆ ಬಹಳ ಉಷ್ಣತೆ ಇತ್ತು. ಭೂಮಿಯ ಮೇಲೆ ತುಂಬಾ ಉಷ್ಣತೆ ಇತ್ತು. ಹಾಗೂ ಇದು ಕರಗಿದ ಬಂಡೆಗಳ, ಗಮನಿಸಿ, ಕರಗಿದ ಬಂಡೆಗಳೆಲ್ಲ ಉಷ್ಣತೆಗೆ ಕರಗಿ ಹೋಗಿದ್ದು. ಕರಗಿದ ಬಂಡೆಗಳ
ಉರಿಯುವ ಗೋಳವಾಗಿತ್ತು ಅಂತ ನಮ್ಮ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ. ಕರಗಿದ ಬಂಡೆಗಳ ಉರಿಯುವ ಗೋಳ. ಅಷ್ಟು ಉಷ್ಣತೆ ಇತ್ತು ಈ ಭೂಮಿಯ ಮೇಲೆ ಆರಂಭಿಕ ಕಾಲದಲ್ಲಿ. ಸೊ ನಾವು ಭೂಮಿಯ ಉಗಮದ ಕಡೆಗೆ ಬರ್ತಾ ಇದೀವಿ, ವಿಕಸನದ ಕಡೆಗೆ ಅಭ್ಯಾಸ ಮಾಡ್ತಿದೀವಿ. ಭೂಮಿ ಸೌರಮಂಡಲದ ಒಂದು ಗ್ರಹ, ಜೀವಿಗಳಿರುವಂತಹ ಏಕೈಕ ಗ್ರಹ. ಹಾಗೂ ಹೇಗಿತ್ತು ಈ ಭೂಮಿ ಅಂತಂದ್ರೆ ಉರಿಯುವ ಗೋಳ ಆಗಿತ್ತು. ಕರಗಿದ ಬಂಡೆಗಳು ಕೂಡ ಕರಗೋಗಿದ್ವು, ಅಷ್ಟು ಉಷ್ಣತೆ ಇತ್ತು ಅಂತ ನೋಡ್ತೀವಿ. ಹಾಗೂ ಈ ಭೂಮಿ ಸುಮಾರು 4.5 ಬಿಲಿಯನ್ ವರ್ಷಗಳ ಹಿಂದೆ 4.5 ಬಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿ ವಿಕಸನಗೊಂಡಿತು, ಉಗಮಗೊಂಡಿತು ಅಂತ ನಾವು ನಂಬ್ತೀವಿ. Earth is said to have been formed at least 4.5 billion years ago. 4.5 ಬಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿ ರಚನೆಯಾಯಿತು, ಭೂಮಿ ಉಗಮಗೊಂಡಿತು. ಇದು ಸೌರಮಂಡಲದ ಒಂದು ಗ್ರಹ, ಜೀವಿಗಳಿರುವಂತಹ ಏಕೈಕ ಗ್ರಹ. ಹಾಗೂ ಹೇಗಿತ್ತು ಭೂಮಿ ಆರಂಭದಲ್ಲಿ ಅಂತಂದ್ರೆ ಅದು ಕರಗಿದ ಬಂಡೆಗಳ ಉರಿಯುವ ಗೋಳವಾಗಿತ್ತು. The temperature was so high that the earth was a hot mass of melted rock ಅಂತ ನೋಡ್ತೀವಿ. ಮೆಲ್ಟೆಡ್ ರಾಕ್ ಕೂಡ, ಗಟ್ಟಿ ಶಿಲೆ ಕೂಡ ಕರಗೋಗಿತ್ತು. ಅಷ್ಟು ಉಷ್ಣತೆಯನ್ನ ಹೊಂದಿದಂತಹ ಗ್ರಹ ಆಗಿತ್ತು ಆರಂಭದಲ್ಲಿ ಭೂಮಿ ಅಂತ ನೋಡ್ತೀವಿ. ಜೊತೆಗೆ ಇನ್ನೂ ಒಂದು ಬಹಳ ಮಹತ್ವದ್ದು ಅಂತಂದ್ರೆ ಈ ಭೂಮಿಯಲ್ಲಿ ಆವಾಗ ಜ್ವಾಲಾಮುಖಿಗಳು ಸ್ಫೋಟಗೊಳ್ತಾ ಇದ್ವು. ಭೂಮಿಯ ಸುತ್ತ ಜ್ವಾಲಾಮುಖಿಗಳು ಸ್ಫೋಟಗೊಳ್ತಾ ಇದ್ದಾವೆ. ಜ್ವಾಲಾಮುಖಿಯ ಸ್ಫೋಟಗಳನ್ನ ಜೊತೆ ಮೊದಲೇ ಸಾಕಷ್ಟು ಉಷ್ಣತೆಯನ್ನ ಹೊಂದಿರುವಂತಹ ಗ್ರಹ, ಗಾಯದ ಮೇಲೆ ಬರೆ ಅಂತೀವಲ್ಲ, ಹಾಗೆ ಪದೇ ಪದೇ ಸಂಭವಿಸ್ತಾ ಇದ್ದಂತಹ ಜ್ವಾಲಾಮುಖಿ ಸ್ಫೋಟಗಳು. ಜ್ವಾಲಾಮುಖಿ ಪದೇ ಪದೇ ಸ್ಫೋಟಗೊಳ್ತಾ ಇತ್ತು ಅಂತ ನೋಡ್ತೀವಿ. ವಾಲ್ಕೆನೋ ಎರಪ್ಷನ್ಸ್ ಪದೇ ಪದೇ ನಡೀತಾ ಇತ್ತು. ಜ್ವಾಲಾಮುಖಿಗಳು ಸ್ಫೋಟಗೊಳ್ತಾ ಇದ್ದಾವೆ, ಜೊತೆಯಲ್ಲಿ ಅನೇಕ ಡಿಕ್ಕಿಗಳು, ಅದನ್ನ ಲಾರ್ಜ್ ಕೊಲಿಸನ್ಸ್ ಅಂತ ಕರಿತೀವಿ. ಧಕ್ಕಾಮುಕ್ಕಿ ಅನ್ನುವಂತಹ ಇನ್ನೊಂದು ಶಬ್ದವನ್ನ ನಮ್ಮ ಪುಸ್ತಕದಲ್ಲಿ ಬಳಸ್ತಾರೆ. ಯಾವುದೋ ಒಂದು ಮತ್ತೊಂದು ಆಕಾಶಕಾಯ ಬಂದು ಭೂಮಿಯನ್ನ ಗುದ್ಕೊಂಡು ಹೋಗ್ಬಿಡ್ತಿತ್ತು, ಧಕ್ಕಾಮುಕ್ಕಿ. ಅಲ್ಲಿಗೆ ನೋಡಿ, ಭೂಮಿಗೆ ಸಾಕಷ್ಟು ತೊಂದರೆ ಇದೆ ಆರಂಭದಲ್ಲಿ. ಒಂದು ಕಡೆ ಸಿಕ್ಕಾಪಟ್ಟೆ ಉಷ್ಣತೆ, ಬಂಡೆಗಳೆಲ್ಲ ಕರಗೋಗಿದ್ದಾವೆ. ಒಂದು ಕಡೆ ಜ್ವಾಲಾಮುಖಿಗಳು ಪದೇ ಪದೇ ಸ್ಫೋಟಗೊಳ್ತಾ ಇದ್ದಾವೆ. ಇದು ಸಾಕಾಗೋದಿಲ್ಲ ಅಂತ ಹೇಳಿ ಮತ್ತೆ ಧಕ್ಕಾಮುಖಿಗಳು, ಗಮನಿಸಿ, ಅನೇಕ ಆಕಾಶ ಕಾಯಗಳು ಬಂದು ಭೂಮಿಯನ್ನ ಡ್ಯಾಶ್ ಮಾಡ್ಕೊಂಡು ಹೋಗ್ತಾ ಇದ್ವು, ಡಿಕ್ಕಿ ಹೊಡಿತಾ ಇದ್ವು. ಧಕ್ಕಾಮುಖಿಗೆ ಒಳಪಟ್ಟಿತ್ತು ಭೂಮಿ. ಇಷ್ಟಕ್ಕೆ ಮುಗಿಲಿಲ್ಲ, ಅನೇಕ ಉಲ್ಕೆಗಳು, ಧೂಮಕೇತುಗಳು. ಗಮನಿಸಿ, ನಾವು ಧೂಮಕೇತುವನ್ನ ನೋಡೋಣ. ಧೂಮಕೇತುಗಳು ಭೂಮಿಯನ್ನ ಬಂದು ಅಪ್ಪಳಿಸ್ತಾ ಇದ್ವು. ಧೂಮಕೇತುಗಳು ಬಂದು ಭೂಮಿಯ ಮೇಲೆ ಅಪ್ಪಳಿಸುವುದನ್ನ ನಾವು ನೋಡ್ತೀವಿ. ಅಲ್ಲಿಗೆ ನಂಬರ್ ಆಫ್ ಕಾಮೆಟ್ಸ್ ಡ್ಯಾಶಿಂಗ್ ದ ಅರ್ತ್ ಇನ್ ದ ಅರ್ಲಿ ಸ್ಟೇಜ್ ಆಫ್ ಇವಲ್ಯೂಷನ್. ಅಷ್ಟಕ್ಕೆ ಮುಗಿಲಿಲ್ಲ, ಧೂಮಕೇತುಗಳು ಡಿಕ್ಕಿ ಹೊಡೆದು ಹೋಯ್ತು ಅನ್ಕೋಬೇಡಿ. ಮತ್ತೆ ಉಲ್ಕೆಗಳು ಬಂದು ಭೂಮಿಯ ಮೇಲೆ, ಉಂಡೆಯ ಆಕೃತಿಯಲ್ಲಿ ಉಲ್ಕೆಗಳು ಬಂದು ಈ ಭೂಮಿಯ ಮೇಲೆ ಪದೇ ಪದೇ ಬೀಳ್ತಾ ಇದ್ವು. ನೋಡಿ, ಭೂಮಿಗೆ ಎಷ್ಟು ಸಂಕಷ್ಟ ನೋಡಿ. ನಂಬರ್ ಆಫ್ meteors hitting the earth in the early stage of evolution. ಒಂದು ಕಡೆ ಉಲ್ಕೆಗಳು ಬಂದು ಡಿಕ್ಕಿ ಹೊಡಿತಾ ಇದೆ, ಇನ್ನೊಂದು ಕಡೆಗೆ ಧೂಮಕೇತುಗಳು ಬಂದು ಡಿಕ್ಕಿ ಹೊಡಿತಾ ಇದೆ. ಒಂದು ಕಡೆ ಜ್ವಾಲಾಮುಖಿಗಳು ಸ್ಫೋಟಗೊಳ್ತಾ ಇದೆ, ಕರಗಿದ ಬಂಡೆಗಳ ಉರಿಯುವ ಗೋಳವಾಗಿದೆ, ಧಕ್ಕಾ ಮುಕ್ಕಿಗೆ ಒಳಪಟ್ಟಿದೆ ಭೂಮಿ. ಇವುಗಳ ಜೊತೆಯಲ್ಲಿ ನಾವು ಗಮನಿಸ್ತೀವಿ, ಈಗ ಒಬ್ಬ ಗಟ್ಟಿಮುಟ್ಟಾದಂತಹ ಮನುಷ್ಯ ಒಂದು ಸಣ್ಣ ಡಿಕ್ಕಿ ಆದ್ರೆ ತಡ್ಕೋತಾನೆ, ಗಟ್ಟಿಯಾಗಿ ಆತ ನಿಂತ್ಕೊಳ್ತಾನೆ. ಆದ್ರೆ ಒಂದು ಪ್ರಬಲವಾದಂತಹ ಡಿಕ್ಕಿ ಆದ್ರೆ, ಪ್ರಬಲವಾದಂತಹ ಒಂದು ಡ್ಯಾಶ್ ಆದ್ರೆ ಬಹುಶಃ ಆತ ಏನಾಗ್ತಾನೆ, ತನ್ನ ನಿಂತ ಸ್ಥಿತಿಯಲ್ಲಿ ಗಟ್ಟಿಯಾಗಿ ಹೊಡೆದುಕೊಳ್ಳೆ ಓರೆ ಆಗ್ತಾನೆ, ಅಥವಾ ಹೀಗೆ ಸುತ್ತಿರಬಹುದು. ಒಟ್ನಲ್ಲಿ ಆತ ತನ್ನ ಸ್ಥಿರ ಸ್ಥಿತಿಯನ್ನ ಕಳ್ಕೊಳ್ತಾನೆ. ಇಲ್ಲಿ ಕೂಡ ಅಂದಾಜಿಸಿದ್ದಾರೆ ವಿಜ್ಞಾನಿಗಳು, ಇತಿಹಾಸಕಾರರು. ಒಂದು ಪ್ರಬಲವಾದ ಹೊಡೆತ, ಬಹಳ ಗಟ್ಟಿಯಾದಂತಹ ಹೊಡೆತ, ಒನ್ ಲಾರ್ಜ್ collision is believed to have caused the earth's tilt and the formation of moon ಅಂತ. ಒಂದು ಬಲವಾದ ಹೊಡೆತದಿಂದ ಭೂಮಿ ಓರೆಯಾಗೋಯ್ತು. ಅದರ ಕಕ್ಷೆಯಲ್ಲಿ ನಾವು ಗಮನಿಸ್ತೀವಿ, ಭೂಮಿಯ ಕಕ್ಷೆಯನ್ನು ಅದು ಓರೆಯಾಗಿದೆ ಅಂತ ನೋಡ್ತೀವಿ. ಹಾಗೂ ಚಂದ್ರನ ಉಗಮ ಆಯಿತು. ಹೇಗಿತ್ತು ಆ ಹೊಡೆತ ಅಂತಂದ್ರೆ, ಭೂಮಿಯ ಒಂದು ಭಾಗ ಹೊರಗೆ ಹೋಗಿ, ಭೂಮಿಯ ಒಂದು ಭಾಗ ಭೂಮಿಯಿಂದ
ಕಳಚಿಕೊಂಡು ಅದು ಚಂದ್ರನ ರೂಪವನ್ನ ಪಡೀತು ಅಂತ ನೋಡ್ತೀವಿ. ಸೊ ಹೀಗೆ ಒಂದು ಪ್ರಬಲವಾದಂತಹ ಹೊಡೆತ, ಒಂದು ಬಲವಾದಂತಹ ಹೊಡೆತದಿಂದ ಭೂಮಿ ಓರೆಯಾಯಿತು ಹಾಗೂ ಚಂದ್ರನ ಉಗಮವಾಯಿತು ಅಂತ ನೋಡ್ತೀವಿ. ಚಂದ್ರ ಉಗಮಿಸಿದ. ಬಹಳ ಮಹತ್ವದ ಅಂಶ ಏನು ಅಂತಂದ್ರೆ, ಈ ಬಲವಾದಂತಹ ಹೊಡೆತ, ಭೂಮಿಯ ಓರೆಯಾಗುವಿಕೆ, ಚಂದ್ರನ ಉಗಮ, ಇವುಗಳಿಂದ ವಾತಾವರಣ ಮತ್ತು ವಾಯುಗುಣ, ಈ ಭೂಮಿಯ ಮೇಲೆ ಆರಂಭದ ವಾತಾವರಣ ವಾಯುಗುಣ ಸೃಷ್ಟಿಯಾಯಿತು ಅಂತ ನೋಡ್ತೀವಿ. ಸೊ ಏನೇನಾಯ್ತು ಎಲ್ಲವನ್ನ ಒಂದ್ಸಲ ನಾವು ಸ್ಥೂಲವಾಗಿ ಗಮನಿಸೋಣ. ಸುಮಾರು 4.5 ಬಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿ ಉಗಮ ಆಯಿತು. ಭೂಮಿ ಸೌರಮಂಡಲದ ಒಂದು ಗ್ರಹ, ಜೀವಿಗಳಿರುವಂತಹ ಏಕೈಕ ಗ್ರಹ. ಆರಂಭದಲ್ಲಿ ಉಷ್ಣತೆ ಅದೆಷ್ಟಿತ್ತು ಅಂದ್ರೆ ಬಂಡೆಗಳು ಕರಗೋಗಿದ್ವು, ಉರಿಯುವ ಗೋಳ ಆಗಿತ್ತದು, ಜ್ವಾಲಾಮುಖಿಗಳು ಮತ್ತೆ ಮತ್ತೆ ಸ್ಫೋಟಗೊಳ್ತಾ ಇದ್ವು, ಉಲ್ಕೆಗಳು ಬಂದು ಅಪ್ಪಳಿಸ್ತಾ ಇದ್ವು, ಧೂಮಕೇತುಗಳು ಬಂದು ಬಡಿತಾ ಇದ್ವು, ಧಕ್ಕಾಮುಕ್ಕಿಗೆ ಒಳಗಾಗಿತ್ತು ಈ ಪೃಥ್ವಿ. ಕೊನೆಯಲ್ಲಿ ಒಂದು ಬಲವಾದ ಹೊಡೆತ ಬಿತ್ತು. ಆ ಹೊಡೆತಕ್ಕೆ ಭೂಮಿ ಓರೆಯಾಯಿತು, ಚಂದ್ರನ ಉಗಮ ಆಯಿತು ಅಂತ ನೋಡ್ತೀವಿ. ಆದರೂ ಕೂಡ ಭೂಮಿ ತನ್ನ ಉಷ್ಣತೆಯನ್ನ ಕಳ್ಕೊಳ್ಳಿಲ್ಲ, ಇನ್ನೂ ಕೂಡ ಉರಿಯುವ ಗೋಳವಾಗಿತ್ತು. ಹಲವಾರು ಮಿಲಿಯನ್ ವರ್ಷಗಳ ನಂತರ ಈ ಭೂಮಿ ನಿಧಾನವಾಗಿ ತಂಪಾಗೋದಕ್ಕೆ ಶುರುವಾಯಿತು. ಅರ್ತ್ ರಿಮೈನ್ಡ್ ಇನ್ ದ ಮೋಲ್ಟನ್ ಸ್ಟೇಟ್ ಫಾರ್ ಮೆನಿ ಮಿಲಿಯನ್ ಇಯರ್ಸ್. ತುಂಬಾ ಮಿಲಿಯನ್ ವರ್ಷಗಳವರೆಗೆ ಈ ಕರಗಿದ ಗೋಳ, ಕರಗಿದ ಬಂಡೆಗಳ ಉರಿಯುವ ಗೋಳವಾಗಿ ಈ ಭೂಮಿ ಮುಂದುವರೆದಿತ್ತು. ಹಲವು ಮಿಲಿಯನ್ ವರ್ಷಗಳ ನಂತರ ನಿಧಾನವಾಗಿ ತಂಪಾಗೋದಕ್ಕೆ ಶುರುವಾಗಿದೆ ಭೂಮಿ. ಆದ್ರೆ ಭೂಮಿ ಹಲವಾರು ಮಿಲಿಯನ್ ವರ್ಷಗಳ ನಂತರ ತಂಪಾಗ್ಲಿಕ್ಕೆ ಏನು ಶುರುವಾಗಿದೆ, ತಂಪಾಗುವುದು. ಈ ತಂಪಾಗುವಿಕೆ ಶುರುವಾದ ನಂತರ ತಂಪಾಗುವುದು ಅಂತ ನೋಡ್ತೀವಿ. ತಂಪಾಗುವಿಕೆಯ ನಂತರದಲ್ಲಿ ಏನಾಯ್ತು ಅಂತಂದ್ರೆ, ಈ ಭೂಮಿಯ ಹೊರಭಾಗ ಗಮನಿಸಿ, ಈ ಭೂಮಿಯ ಹೊರ ಕವಚ, ಈ ಭಾಗ ಏನಿದೆ ಇದು ಭೂಮಿಯ ಹೊರ ಕವಚ, ಇದು ಗಟ್ಟಿಯಾಯಿತು, ಶಿಲೆಯಾಗಿ ಬದಲಾವಣೆಗೊಂಡಿತು. ಹಾಗೂ ಈ ಭೂಮಿಯ ಗಟ್ಟಿಯಾದ ಈ ಹೊರಭಾಗ ಏನಿದೆ, ಈ ಹೊರಭಾಗವನ್ನ ನಾವು ಕ್ರಸ್ಟ್ ಅಂತ ಕರಿತೀವಿ. ಭೂಮಿಯ ಈ ಹೊರಭಾಗ ಏನಿದೆ ಕ್ರಸ್ಟ್ ಅಥವಾ ಭೂಮಿಯ ಮೇಲ್ಮೈ. ಭೂಮಿಯಲ್ಲಿ ಬೇರೆ ಬೇರೆ ಭಾಗಗಳಿದಾವೆ, ಮೆಂಟಲ್, ಔಟರ್ ಕೋರ್, ಇನ್ನರ್ ಕೋರ್, ಹೀಗೆ ಬೇರೆ ಬೇರೆ ಭಾಗಗಳಿದಾವೆ. ಬಟ್ ಇಲ್ಲಿ ನಾವು ಗಟ್ಟಿಯಾದಂತಹ ಹಲವಾರು ಮಿಲಿಯನ್ ವರ್ಷಗಳ ನಂತರ ಭೂಮಿಯ ಹೊರಪದರ ಗಟ್ಟಿಯ ಶಿಲೆಯಾಯಿತು, ಅದನ್ನ ಭೂಮಿಯ ಮೇಲ್ಮೈ ಅಂತ ಕರಿತೀವಿ. ಒಂದು 5 ಅಂಕದ ಪ್ರಶ್ನೆ ಇದೆ, ಭೂಮಿಯ ಮೇಲ್ಮೈ ಹೇಗೆ ರಚನೆಯಾಯಿತು ಅಂತ. ಆವಾಗ ನೀವು ಇಷ್ಟು ಬರೆದ್ರೆ ಸಾಕು. ಭೂಮಿಯ ವಿಕಸನಕ್ಕೆ ಸಂಬಂಧಪಟ್ಟಂತೆ 3 ಸಿದ್ಧಾಂತಗಳಿದಾವೆ, ವೈಜ್ಞಾನಿಕ ಸಿದ್ಧಾಂತಗಳು. ಮಿಡಿತ ಸಿದ್ಧಾಂತ ಇದೆ, ಸ್ಥಿರಭೂಮಿ ಸಿದ್ಧಾಂತ ಇದೆ, ಮಹಾಸ್ಫೋಟ ಸಿದ್ಧಾಂತಗಳಿದ್ದಾವೆ. ಜೊತೆಯಲ್ಲಿ ಧಾರ್ಮಿಕ ಸಿದ್ಧಾಂತಗಳು, ತಾತ್ವಿಕ ಸಿದ್ಧಾಂತಗಳು ಇದ್ದಾವೆ. ಭೂಮಿ ಸೌರಮಂಡಲದ ಒಂದು ಗ್ರಹ, ಜೀವಿಗಳಿರುವಂತಹ ಗ್ರಹ, ಏಕೈಕ ಗ್ರಹ, ಜೀವಿಗಳಿರುವ ಏಕೈಕ ಗ್ರಹ. 4.5 ಬಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿ ವಿಕಸನಗೊಂಡಿತು. ಆರಂಭದಲ್ಲಿ ಭೂಮಿ ಕರಗಿದ ಬಂಡೆಗಳ ಉರಿಯುವ ಗೋಳವಾಗಿತ್ತು, ಜ್ವಾಲಾಮುಖಿಗಳು ಸ್ಫೋಟಗೊಳ್ತಾ ಇದ್ವು, ಉಲ್ಕೆಗಳು ಬಂದು ಅಪ್ಪಳಿಸ್ತಾ ಇದ್ವು, ಧೂಮಕೇತುಗಳು ಬಂದು ಬಡಿತಾ ಇದ್ವು, ಧಕ್ಕಾ ಮುಕ್ಕಿ ನಡೀತಾ ಇತ್ತು. ಒಂದು ಬಲವಾದ ಅಪ್ಪಳಿಸುವಿಕೆಯಿಂದ ಭೂಮಿಯ ಓರೆಯಾಗುವಿಕೆ ಹಾಗೂ ಚಂದ್ರನ ಉಗಮ ಆಯಿತು. ಇವುಗಳಿಂದ ಹವಾಗುಣ, ವಾತಾವರಣ ಸೃಷ್ಟಿಯಾಯಿತು. ಹಲವಾರು ಮಿಲಿಯನ್ ವರ್ಷಗಳವರೆಗೆ ಉರಿಯುವ ಗೋಳವಾಗಿದ್ದ ಈ ಭೂಮಿ ನಿಧಾನವಾಗಿ ತಂಪಾಗಲಿಕ್ಕೆ ಶುರುವಾಯಿತು. ಮೇಲ್ಮೈ, ಭೂಮಿಯ ಮೇಲ್ಮೈ ಗಟ್ಟಿಯಾಗಿ ಶಿಲೆಯ ರೂಪವನ್ನ ತಡಿತು. ಅದನ್ನೇ ನಾವು ಭೂಮಿಯ ಮೇಲ್ಮೈ ಅಂತ ಕರಿತೀವಿ. 5 ಅಂಕದ ಪ್ರಶ್ನೆ, ಬಹಳ ಸುಲಭವಾದಂತಹ ಒಂದು ಪ್ರಶ್ನೆ. ಅದಕ್ಕೆ ನಾವು ಉತ್ತರವನ್ನ ಕಂಡ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ತೀನಿ. ಇದು ಆದ ನಂತರದಲ್ಲಿ ನಾವು ಇನ್ನೊಂದು ಚೂರು ಮುಂದುವರಿಯೋಣ ಈ ಪಾಠದಲ್ಲಿ. ಭೂಮಿಯ ಮೇಲ್ಮೈ ಏನೋ ಗಟ್ಟಿಯಾಗಿ ರಚನೆಯಾಗಿದೆ, ಈ ನಿಧಾನವಾಗುವಿಕೆ ಮುಂದುವರೆದಿದೆ, ಆ ಪ್ರೊಸೆಸ್ ಮುಂದುವರೆದಿದೆ, ನಿಧಾನವಾಗುವಿಕೆಯ ಕ್ರಿಯೆ ಕಂಟಿನ್ಯೂ ಆಗಿದೆ. ನಮ್ಮ ಪುಸ್ತಕದಲ್ಲಿ ಒಂದು ಅದ್ಭುತ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಒಂದು ಸೇಬು ಹಣ್ಣನ್ನ ತುಂಬಾ ದಿನ ಒಣಗಲು ಬಿಟ್ಟರೆ ಅದರ ಮೇಲ್ಗಡೆ, ಆ ಸೇಬು ಹಣ್ಣಿನ ಮೇಲ್ಗಡೆ ಅದು ಒಣಗಿದಾಗ ಅದರ ಮೇಲೆ ಆಗುವಂತಹ ನೆರಿಗೆಗಳನ್ನ, ಮಡಿಕೆಗಳನ್ನ, ಫೋಲ್ಡ್ಸ್ ಗಳನ್ನ ಗಮನಿಸಿ ಆವಾಗ ನಮ್ಗೆ ಗೊತ್ತಾಗುತ್ತೆ ಭೂಮಿ ತಂಪಾಗ್ತಾ ಹೋದಾಗೆ, ವಿಕಸನದ ಪ್ರಕ್ರಿಯೆಯಲ್ಲಿ ಭೂಮಿ ತಂಪಾಗ್ತಾ ಹೋದಾಗ ಭೂಮಿಯ ಮೇಲ್ಮೈನಲ್ಲಿ ಅನೇಕ ನೆರಿಗೆಗಳು, ಮಡಿಕೆಗಳು ಉಂಟಾದವು. ಅವು ಪರ್ವತಗಳ ರಚನೆಗೆ ಹಾಗೂ ಕಣಿವೆಗಳ ರಚನೆಗೆ ಕಾರಣವಾದವು ಅಂತ. ಬಹುಶಃ ಸೇಬು ಹಣ್ಣನ್ನು ನಾವು ಒಣಗ್ಲಿಕ್ಕೆ ಬಿಡೋದೇ ಇಲ್ಲ,
ಯಾಕಂದ್ರೆ ತುಂಬಾ ಕಾಸ್ಟ್ಲಿ ಅದು, ಒಣಗೋಕ್ಕಿಂತ ಮೊದಲೇನು ತಂದು ಕೂಡಲೇ ಖರ್ಚು ಮಾಡ್ಬಿಡ್ತೀವಿ. ಹಾಗೆ ನಾವು ಬಹುಶಃ ಸೇಬು ಹಣ್ಣನ್ನ ಒಣಗಲಿಕ್ಕೆ ಬಿಡೋದು ಕಷ್ಟ. ನಮ್ಮ ಮನೆಯಲ್ಲಿ ಒಂದು ನಿಂಬೆ ಹಣ್ಣು ಒಣಗೋಗಿತ್ತು ನೋಡಿ, ಅದನ್ನ ತಂದಿದ್ದೀನಿ. ಈ ನಿಂಬೆ ಹಣ್ಣು ಸಾಕಷ್ಟು ಒಣಗಿದೆ. ಹಾಗೂ ಸರಿಯಾಗಿ ಗಮನಿಸಿ, ಒಣಗಿದ ನಂತರದಲ್ಲಿ ಈ ನಿಂಬೆ ಹಣ್ಣಿನ ಈ ಭಾಗಗಳನ್ನ ನೋಡಿ, ಇಲ್ಲೆಲ್ಲ ಹೊಂಡ ಹೊಂಡ ಬಿದ್ದಿದೆ ಅಲ್ವಾ? ಇದು ಇಲ್ಲಿ ನೆರಿಗೆಗಳಾಗಿದ್ದಾವೆ, ಮಡಿಕೆಗಳಾಗಿದ್ದಾವೆ. ಸರಿಯಾದ ರೀತಿಯಲ್ಲಿ ಗಮನಿಸಿ. ಈ ನಿಂಬೆ ಹಣ್ಣು ಸಾಕಷ್ಟು ಒಣಗಿದ ನಂತರದಲ್ಲಿ ಹೇಗೆ ಅದರ ಮೇಲ್ಮೈನಲ್ಲಿ ಕಣಿವೆಗಳ ರೀತಿಯ ರಚನೆಯಾಗಿದೆ ಹಾಗೂ ನೆರಿಗೆಗಳಾಗಿದ್ದಾವೆ ಅನ್ನೋದನ್ನ ಗಮನಿಸಿ. ಇದೇ ರೀತಿಯಲ್ಲಿ ಈ ಭಾಗ ಏನಿದೆ, ಹೊಂಡದ ರೀತಿಯ ಭಾಗ ಇದೆಯಲ್ಲ, ಇದೇ ಕಣಿವೆಗಳು ಅನಿಸ್ಕೊಂತು. ಈ ಎತ್ತರದ ಭಾಗ ಏನಿದೆ, ಇದು ಪರ್ವತಗಳು ಅನಿಸ್ಕೊಂತು. ಒಂದು ಸುಲಭವಾದಂತಹ ವಿಧಾನದಲ್ಲಿ ನಾವು ಆ ಮಡಿಕೆಗಳು ನೆರಿಗೆಗಳನ್ನ ಅಭ್ಯಾಸ ಮಾಡ್ತೀವಿ. ಸಾಧ್ಯ ಆದ್ರೆ ಒಂದು ಸೇಬು ಹಣ್ಣನ್ನು ತಕೊಂಡು ಅದನ್ನ ಒಣಗಿಸ್ಲಿಕ್ಕೆ ಬಿಟ್ಟು ಅದರ ನೆರಿಗೆಗಳನ್ನ ಮಡಿಕೆಗಳನ್ನ ಅಬ್ಸರ್ವ್ ಮಾಡಿ, ಅಥವಾ ಒಂದು ನಿಂಬೆ ಹಣ್ಣನ್ನ ಕೂಡ ಇದೇ ರೀತಿ ನೀವು ಒಣಗಿಸಿ ಅದರ ನೆರಿಗೆಗಳನ್ನ ಮಡಿಕೆಗಳನ್ನ ವೀಕ್ಷಣೆ ಮಾಡಿ. ಆಗ ನಮ್ಗೆ ಗೊತ್ತಾಗುತ್ತೆ ಭೂಮಿ ಈ ವಿಕಸನದ ಪ್ರಕ್ರಿಯೆಯಲ್ಲಿ ತಂಪಾಗ್ತಾ 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 ಭೂಮಿಯ ಮೇಲೆ ಅನೇಕ ನೆರಿಗೆಗಳು ಮಡಿಕೆಗಳು ಉಂಟಾದವು. ಹಾಗೂ ಆ ನೆರಿಗೆಗಳನ್ನ ಮಡಿಕೆಗಳಿಂದಾಗಿ ಪರ್ವತಗಳು ರಚನೆಯಾದವು. ತುಂಬಾ ಮಹತ್ವದಿದು. ಇಲ್ಲಿ ಹೇಗೆ ರಚನೆಯಾಯಿತು ಪರ್ವತಗಳು ಅಂತ ನಾವು ನೋಡ್ತೀವಿ. ಭೂಮಿ ನಿಧಾನವಾಗಿ ತಂಪಾಗ್ತಾ ಇದೆ. ತಂಪಾಗುವಿಕೆಯ ಪ್ರಕ್ರಿಯೆಯಲ್ಲಿ ಜ್ವಾಲಾಮುಖಿ ಸ್ಫೋಟಗಳು ಕಡಿಮೆಯಾದವು, ಉಲ್ಕೆಗಳು ಬಡಿಯುವುದು ಕಡಿಮೆ ಆಯಿತು, ಜೊತೆಯಲ್ಲಿ ಧೂಮಕೇತುಗಳು ಬಡಿಯುವುದು ಕಡಿಮೆ ಆಯಿತು, ಧಕ್ಕಾಮುಕ್ಕಿ ಕೂಡ ಕಡಿಮೆ ಆಯಿತು. ನಿಧಾನವಾಗಿ ಭೂಮಿಯ ಮೇಲ್ಮೈ ಒಣಗ್ತಾ ಒಣಗ್ತಾ ಅದು ಕ್ರಸ್ಟ್ ಅಂತ ಅನಿಸ್ಕೊಂಡು, ಇನ್ನು ಆ ತಂಪಾಗುವಿಕೆ ಮುಂದುವರೆದಾಗ ಪರ್ವತಗಳು ಹುಟ್ಟುಕೊಂಡವು. ಪರ್ವತಗಳ ಸೃಷ್ಟಿಯಾಯಿತು. ಪರ್ವತಗಳ ಸೃಷ್ಟಿಯ ನಂತರ ಪರ್ವತಗಳು ಉಗಮ ಆಗಿದೆ. ಹಾಗೂ ಆ ಪರ್ವತಗಳ ಬುಡಭಾಗದಲ್ಲಿ ಆರಂಭದ ಭಾಗದಲ್ಲಿ ಕಣಿವೆಗಳು ಕೂಡ ನಿರ್ಮಾಣ ಆದವು ಅಂತ ನೋಡ್ತೀವಿ. ಹಾಗೂ ಈ ಪ್ರಕ್ರಿಯೆ ಮುಂದುವರಿತಾ ಇದ್ದ ಹಾಗೆ ಭೂಮಿಯ ಆರಂಭದಲ್ಲಿ ಅತ್ಯಂತ ಉಷ್ಣವಾಗಿತ್ತು. ನಿಮ್ಗೆಲ್ಲ ಗೊತ್ತಿರುತ್ತೆ, ನಿಮ್ಮ ಅಮ್ಮ ಹೇಗೂ ನೀವು ಮನೇಲಿದ್ದೀರಿ ಅಂತ ಒಂದು ಕೆಲಸ ಕೊಟ್ಟಿರ್ತಾರೆ, ಒಂಚೂರು ನೀರ್ ಕಾಯಿಸಿ ಅಂತ. ನೀವು ಒಂದು ತಪ್ಪಲೆಯಲ್ಲಿ ಸಾಕಷ್ಟು ತುಂಬಾ ನೀರಿಟ್ಟು ಬೆಂಕಿಯನ್ನ ಹಚ್ಚಿಟ್ಬಿಟ್ಟು ನೀವು ಆರಾಮ್ ಆನ್ಲೈನ್ ಕ್ಲಾಸ್ ನೋಡ್ತಾ ಇರ್ತೀರಿ, ಅದರಲ್ಲಿ ತಲ್ಲೀನರಾಗಿ ಬಿಡ್ತೀರಿ. ಆನ್ಲೈನ್ ಕ್ಲಾಸ್ ಮುಗಿಸ್ಕೊಂಡು ಬಂದು ನೋಡ್ತೀರಿ, ಪಾತ್ರೆಯಲ್ಲಿ ನೀರೇ ಇಲ್ಲ. ಪಾತ್ರೆ ಇನ್ನೇನ್ ಸ್ವಲ್ಪ ಹೊತ್ತಾದ್ರೆ ತಳ ಹಿಡ್ಕೊಂಡ್ ಬಿಡ್ತಿತ್ತು. ಆಗ ನೀವು ಆಫ್ ಮಾಡಿ ಯೋಚನೆ ಮಾಡ್ತೀರಾ, ಗೊತ್ತಿದೆ ನಿಮ್ಗದು. ಹಾಗಾದ್ರೆ ನೀರ್ ಎಲ್ಲಿ ಹೋಯ್ತು? ಅತಿಯಾದಂತಹ ಉಷ್ಣತೆಯನ್ನ ಶಾಖವನ್ನ ಕೊಟ್ಟಾಗ ನೀರೇನಾಗತ್ತೆ? ವೆರಿ ಗುಡ್, ಆವಿ ಆಗತ್ತೆ. ಆ ಆವಿಯಾದಂತಹ ನೀರು, ಭೂಮಿ ಅತ್ಯಂತ ಉಷ್ಣವಾಗಿತ್ತು, ಭೂಮಿಯಲ್ಲಿರುವಂತಹ ನೀರಿನ ಅಂಶಗಳು ಆವಿಯ ರೂಪದಲ್ಲಿದ್ವು. ಅದೇ ಆವಿ ತಂಪಾದಾಗ ಏನಾಗತ್ತೆ? ವೆರಿ ಗುಡ್, ಮೋಡಗಳಾಗತ್ತೆ. ಜ್ವಾಲಾಮುಖಿ ಸ್ಫೋಟಗಳನ್ನ ಕಳ್ಕೊಂಡ್ವಿ ಅಂತ ನೋಡ್ತೀವಿ. ಜೊತೆಯಲ್ಲಿ ಆ ಜ್ವಾಲಾಮುಖಿಯ ಸ್ಫೋಟಗಳು, ನಾವು ಇಲ್ಲೊಂದು ವಿಷಯವನ್ನು ಒಂಚೂರು ಹಿಂದಕ್ಕೆ ಬರ್ತೀವಿ. ಜ್ವಾಲಾಮುಖಿಯ ಸ್ಫೋಟದಿಂದ ಹೊರಬಂದಂತಹ ಗಾಳಿ ಏನಿದೆ, ಧೂಳೇನಿದೆ, ಅದೇ ಆರಂಭಿಕ ವಾತಾವರಣವನ್ನು ನಿರ್ಮಾಣ ಮಾಡಿದವು ಅಂತ ಇತಿಹಾಸಕಾರರು ಹೇಳ್ತಾರೆ. ದ ಗ್ಯಾಸಸ್ ರಿಲೀಸ್ಡ್ ಬೈ ವಾಲ್ಕೆನೋಸ್ ಕ್ರಿಯೇಟೆಡ್ ದ ಪ್ರಿಮಾರ್ಡಿಯಲ್ ಅಟ್ಮಾಸ್ಫಿಯರ್. ಆರಂಭಿಕ ವಾತಾವರಣವನ್ನ ಆ ಜ್ವಾಲಾಮುಖಿಯ ಸ್ಫೋಟದಿಂದ ಬಂದಂತಹ ಗಾಳಿ ಅಥವಾ ಧೂಳು ನಿರ್ಮಾಣ ಮಾಡ್ತು ಅಂತ ನೋಡ್ತೀವಿ. ನಾವೀಗ ಹಿಂದೆ ಯೋಚನೆ ಮಾಡಿದ್ದಕ್ಕೆ ಬನ್ನಿ. ಈಗ ಆವಿ ಏನಾಗಿದೆ? ಮೋಡದ ರೂಪವನ್ನು ತಳ್ಕೊಂಡಿದೆ. ಅಲ್ಲಿಗೆ ಭೂಮಿಯ ಮೇಲೆ ಅತಿಯಾದಂತಹ ಉಷ್ಣತೆಯ ಕಾರಣದಿಂದಾಗಿ ಆವಿಯ ರೂಪದಲ್ಲಿದ್ದಂತಹ ನೀರು ತಂಪಾಗುವಿಕೆಯ ಪ್ರಕ್ರಿಯೆ ಮುಂದುವರೆದಾಗ ಏನಾಯ್ತು? ಮೋಡಗಳ ರೂಪವನ್ನ ಪಡಿತು. ನಿಮ್ಗೆ ಗೊತ್ತು, ಮೋಡವನ್ನ ಮತ್ತಷ್ಟು ತಂಪಾಗಿಸಿದರೆ ಏನಾಗತ್ತೆ? ಮಳೆ ಬರುತ್ತೆ. ಅಲ್ಲಿಗೆ ಈ ಭೂಮಿಯ ಮೇಲೆ ಮಳೆಯ ಸಿಂಚನವಾಯಿತು, ಧಾರಾಕಾರವಾದಂತಹ ಮಳೆ ಆರಂಭ ಆಯಿತು. ಹಾಗೂ ಈ ಮಳೆ ಹಲವು ವರ್ಷಗಳ ಕಾಲ ಮುಂದುವರಿತು. ನೋಡಿ, ಭೂಮಿಯ ಮೇಲಿನ ಬದಲಾವಣೆಗಳನ್ನ ಗಮನಿಸ್ತಾ ಹೋದ್ರೆ ತಂಪಾಗುವಿಕೆಯ ಪ್ರಕ್ರಿಯೆಯಿಂದ ಭೂಮಿಯ ಮೇಲ್ಮೈ ರಚನೆಯಾಗಿದೆ. ತಂಪಾಗುವಿಕೆಯ ಪ್ರಕ್ರಿಯೆ ಇನ್ನೂ ಮುಂದುವರಿದಾಗ ಮಡಿಕೆಗಳು ನೆರಿಗೆಗಳು ಉಂಟಾಗಿ ಪರ್ವತಗಳು ಕಣಿವೆಗಳು ನಿರ್ಮಾಣ ಆಗಿದೆ. ಜೊತೆಯಲ್ಲಿ ಜ್ವಾಲಾಮುಖಿಯಿಂದ ಹೊರಹೊಮ್ಮಿದ ಧೂಳಿನಿಂದಾಗಿ ಆರಂಭಿಕ ವಾತಾವರಣ ಸೃಷ್ಟಿಯಾಗಿದೆ. ಆವಿಯ ರೂಪದಲ್ಲಿದ್ದ ನೀರು ತಂಪಾಗುವಿಕೆಯ ಪ್ರಕ್ರಿಯೆಯಿಂದ ಮೋಡ ಆಗಿದೆ. ಮೋಡದಿಂದ ಧಾರಾಕಾರವಾಗಿ ಮಳೆ ಶುರುವಾಗಿದೆ. ಮಳೆ ಆದ್ಮೇಲೆ ನಮ್ಗೆ ಗೊತ್ತು, ಅನೇಕ ಕೆರೆ, ಸರೋವರಗಳು, ನದಿಗಳು, ಸಮುದ್ರಗಳ ಸೃಷ್ಟಿಯಾದವು ಈ ಭೂಮಿಯ ಮೇಲೆ. ನಿರಂತರವಾಗಿ ಸುರಿದಂತಹ ಮಳೆಯಿಂದ ನಾವು ಗಮನಿಸ್ತೀವಿ, ಮಳೆಯಿಂದ ಅನೇಕ ಕೆರೆಗಳು, ಕೊಳ್ಳಗಳು, ಹೊಳೆಗಳು, ನದಿಗಳು, ಹೆಚ್ಚೇಕೆ ಸಮುದ್ರಗಳು, ಮಹಾಸಾಗರಗಳು ಕೂಡ ನಿರ್ಮಾಣ ಆದವು ಅಂತ ನೋಡ್ತೀವಿ. ಹೀಗೆ
ಈ ತಂಪಾಗುವಿಕೆಯ ಪ್ರಕ್ರಿಯೆಯಿಂದ ನಾವು ಇವತ್ತೇನು ನೋಡ್ತಾ ಇದ್ದೀವಿ, ವಾತಾವರಣ, ಪರ್ವತ, ಕಣಿವೆ, ಮಳೆ, ಸಮುದ್ರ, ಕೆರೆ ಇವೆಲ್ಲವುಗಳ ರಚನೆ ಆಗ್ತಾ ಇದೆ. ನಿಧಾನವಾಗಿ ಭೂಮಿ ಇವತ್ತಿನ ಸ್ಥಿತಿಯ ಕಡೆಗೆ ಮರಳ್ತಾ ಇದೆ ಅಂತ ನಾವು ನೋಡ್ತೀವಿ. ಬಟ್ ಇದು ನಾನು ಹೇಳಿದಷ್ಟು ಸುಲಭದ ಪ್ರಕ್ರಿಯೆ ಅಲ್ಲ. ಹಲವು ಮಿಲಿಯನ್ ವರ್ಷಗಳ ಕಾಲ ನಿರಂತರವಾಗಿ ನಡೆದಂತಹ ಪ್ರಕ್ರಿಯೆ ಅಂತ ನೋಡ್ತೀವಿ. ಮಹಾಸಾಗರಗಳ ನಿರ್ಮಾಣ ಆದವು. ಮಹಾಸಾಗರಗಳ ನಿರ್ಮಾಣದ ನಂತರ ಪ್ರಬಲವಾದಂತಹ ಗಾಳಿ, ಪ್ರಬಲವಾದಂತಹ ಮಾರುತಗಳು, ಈ ಮಾರುತಗಳು ಸವಕಳಿಯ ಪ್ರಮುಖ ಸಾಧನ ಅಂತ ನೋಡ್ತೀವಿ. ನಿರಂತರವಾಗಿ ಸುರಿದಂತಹ ಮಳೆ ಹಾಗೂ ಮಳೆಯ ಜೊತೆಗೆ ಗಾಳಿ, ಅವ ಎರಡರ ಪ್ರಭಾವದಿಂದಾಗಿ ಅನೇಕ ಶಿಲೆಗಳು ಸವೆಯಲ್ಪಟ್ಟವು. ಅನೇಕ ಶಿಲೆಗಳು ಸವೆಯಲ್ಪಟ್ಟಿದ್ದಾವೆ ಹಾಗೂ ಆ ಸವೆಯಲ್ಪಟ್ಟಂತಹ ಶಿಲೆಯಿಂದ ಸಣ್ಣ ಸಣ್ಣ ಮಣ್ಣಿನ ಕಣಗಳು ಹಾಗೂ ಮರಳಿನ ಸೃಷ್ಟಿಯಾಯಿತು ಈ ಪ್ರಪಂಚದಲ್ಲಿ ಅಂತ ನೋಡ್ತೀವಿ. ಅಲ್ಲಿಗೆ ಮಾರುತಗಳು ಕೂಡ ನಮ್ಗೆ ಇವತ್ತಿನ ಈ ಭೂಮಿಯ ಜೀವಿಗಳ ವಿಕಾಸದಲ್ಲಿ ಎಲ್ಲೋ ಒಂದು ಕಡೆ ಸಹಾಯವನ್ನ ಮಾಡಿದೆ. ಗಾಳಿ, ಆರಂಭದ ಗಾಳಿ ಸವೆತಕ್ಕೆ, ಮಾರುತಗಳು ಸವೆತಕ್ಕೆ ಸಹಾಯವನ್ನ ಮಾಡಿದೆ. ಆ ಸವೆತದಿಂದಾಗಿ ನಾವು ಶಿಲೆಯ ಬಂಡೆಗಳು ಸಣ್ಣ ಸಣ್ಣ ಚೂರುಗಳಾದವು. ಮಣ್ಣಿನ ನಿರ್ಮಾಣದ ಆರಂಭಿಕ ಪ್ರಕ್ರಿಯೆಯನ್ನ ನೋಡ್ತೀವಿ. ಸೊ ನಿರಂತರವಾಗಿ ಸುರಿದಂತಹ ಮಳೆ ಹಾಗೂ ಆ ಮಳೆಯ ರಭಸಕ್ಕೆ ಹರಿದಂತಹ ನದಿಗಳು ಕೂಡ ಈ ಸವಕಳಿಯ ಕೆಲಸದಲ್ಲಿ, ಮಣ್ಣಿನ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ವು. ಜೊತೆಗೆ ನಿರಂತರವಾಗಿ ಸುರಿದ ಮಳೆಯಿಂದ ನಾವು ನೋಡ್ತೀವಿ ಓಷನ್ ಫ್ಲೋರ್, ಸಮುದ್ರದ ತಳ ಕೂಡ ನಿರ್ಮಾಣ ಆಯಿತು ಅಂತ. ಹೀಗೆ ಭೂಮಿಯ ತಂಪಾಗುವಿಕೆಯ ಪ್ರಕ್ರಿಯೆಯಲ್ಲಿ ನಾವ್ ಏನೇನಾಯ್ತು ಅನ್ನೋದನ್ನ ಒಂದ್ಸಲ ಸ್ಥೂಲವಾಗಿ ನೋಡೋದಾದ್ರೆ, ಮಾರುತಗಳು ಸವಕಳಿಗೆ ಕಾರಣವಾದವು. ತಂಪಾಗುವ ಪ್ರಕ್ರಿಯೆ ಮುಂದುವರಿದಾಗ ಪರ್ವತಗಳು ಹುಟ್ಟುಕೊಂಡವು. ಆ ಜೊತೆಯಲ್ಲಿ ಕಣಿವೆಗಳು ಹುಟ್ಟುಕೊಂಡವು. ಜ್ವಾಲಾಮುಖಿಯ ಸ್ಫೋಟಗಳಿಂದ ಆರಂಭಿಕ ವಾತಾವರಣ ಸೃಷ್ಟಿಯಾಯಿತು. ಆವಿಯ ರೂಪದಲ್ಲಿದ್ದಂತಹ ನೀರು ಮೋಡಗಳಾಗಿ ಮಳೆಯನ್ನ ಸುರಿಸಿತು. ಮಳೆಯಿಂದ ಕೆರೆ, ಹೊಳೆ, ಸಮುದ್ರ, ಸರೋವರ, ಸಾಗರ, ಮಹಾಸಾಗರಗಳ ನಿರ್ಮಾಣ ಆದವು. ಹಾಗೂ ನಿರಂತರವಾದ ಮಾರುತಗಳಿಂದ ಈ ಭೂಮಿಯಲ್ಲಿ ಕಲ್ಲಿನ ಚೂರುಗಳು ಸವೆಯಲ್ಪಟ್ಟವು. ಶಿಲೆಯ ಸವೆತ ಆಯಿತು, ಮಣ್ಣಿನ ನಿರ್ಮಾಣ ಆಯಿತು, ಮರಳಿನ ನಿರ್ಮಾಣ ಆಯಿತು. ನಿರಂತರವಾಗಿ ಸುರಿದಂತಹ ಮಳೆಯಿಂದಾಗಿ ಸಮುದ್ರದ ತಳ, ಓಷನ್ ಫ್ಲೋರ್ ಅಂತ ಕರಿತೀವಿ, ಅದು ಕೂಡ ನಿರ್ಮಾಣ ಆಯಿತು. ಆದ್ರೂ ಕೂಡ ಜೀವಿಗಳ ಸುಳಿವೇ ಇಲ್ಲ. ಜೀವಿಗಳು ಇನ್ನೂ ಬರ್ಲಿಲ್ಲ. ಯಾಕೆ ಜೀವಿಗಳು ಬರ್ಲಿಲ್ಲ? ಯಾಕೆ ಅಂತಂದ್ರೆ ಇನ್ನೂ ಕೂಡ ಈ ವಾತಾವರಣ ಕಲುಷಿತವಾಗಿತ್ತು. Earth is still not compatible for the life to originate because the atmosphere was toxic. ವಾತಾವರಣ ಹೇಗಿದೆ ಹೇಳಿ? ವಿಷಯುತವಾಗಿದೆ. ಹಾಗಾಗಿ ಜೀವಿಗಳು ಇದುವರೆಗೂ ಕೂಡ ಭೂಮಿಯ ಮೇಲೆ ಬರಲಿಲ್ಲ. ಹಾಗಾದ್ರೆ ಜೀವಿಗಳು ಹೇಗ್ ಬಂದವು? ಮೊಟ್ಟ ಮೊದಲು ಜೀವಿ ಎಲ್ಲಿ ಹುಟ್ಕೊಂತು? ಆ ಜೀವಿ ಯಾವುದು? ಮನುಷ್ಯ ಬರ್ತಾನ? ಈ ಎಲ್ಲ ವಿಷಯಗಳನ್ನ ಮುಂದಿನ ಸಂಚಿಕೆಯಲ್ಲಿ, ಮುಂದಿನ ಭಾಗದಲ್ಲಿ ನೋಡೋಣ. ಈ ಭಾಗದಲ್ಲಿ ನಾವು ಮಾನವ ಎನ್ನುವ ಶಬ್ದ, ಹೋಮೋ ಎನ್ನುವ ಪದದ ಗುಣವಾಚಕ, ಹೋಮೋ ಎಂದರೆ ಮಾನವ, ಹಾಗೂ ಮಾನವನ ವಿಕಸನದ ಪ್ರಕ್ರಿಯೆ ತುಂಬಾ ದೀರ್ಘವಾದ, ನಿಧಾನವಾದ, ಕ್ರಮಾನುಗತವಾದಂತಹ ಒಂದು ವಿಕಸನ ಅಂತ ನೋಡ್ತೀವಿ. ಹಲವಾರು ಸಿದ್ಧಾಂತಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ತಾತ್ವಿಕ ಸಿದ್ಧಾಂತಗಳು, ಧಾರ್ಮಿಕ ಸಿದ್ಧಾಂತಗಳು, ವೈಜ್ಞಾನಿಕ ಸಿದ್ಧಾಂತಗಳಿದ್ದಾವೆ. ಸೈಂಟಿಫಿಕ್ ಥಿಯರೀಸ್ಗಳಲ್ಲಿ there are 3 types. ಯಾವ್ಯಾವುದು ಅದು ಅಂತ ನೋಡಿದೀವಿ. ದ ಸ್ಟಡಿ ಸ್ಟೇಟ್ ಥಿಯರಿ, ಪಲ್ಸಾಟಿಂಗ್ ಥಿಯರಿ ಮತ್ತು ಬಿಗ್ ಬ್ಯಾಂಗ್ ಥಿಯರಿ ಅಂತ ನೋಡಿದೀವಿ. ಆ ನಂತರದಲ್ಲಿ ಬಿಗ್ ಬ್ಯಾಂಗ್ ಥಿಯರಿ ತುಂಬಾ ಪಾಪ್ಯುಲರ್ ಆದಂತಹ ಥಿಯರಿಗಳಲ್ಲಿ ಒಂದು ಅನ್ನೋದನ್ನು ಕೂಡ ಅಭ್ಯಾಸ ಮಾಡಿದೀವಿ. ಜೊತೆಯಲ್ಲಿ ಭೂಮಿಯ ಮೇಲ್ಮೈ ಹೇಗೆ ರಚನೆ ಆಯಿತು ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಿದೀವಿ. ಆರಂಭದಲ್ಲಿ ಭೂಮಿ ಸೌರಮಂಡಲದ ಒಂದು ಗ್ರಹ, ಜೀವಿಗಳಿರುವಂತಹ ಗ್ರಹ. ಈ ಭೂಮಿಯ ಮೇಲೆ ಜ್ವಾಲಾಮುಖಿಗಳು ಸ್ಫೋಟಗೊಳ್ತಾ ಇದ್ವು, ಕರಗಿದ ಬಂಡೆಗಳ ಉರಿಯುವ ಗೋಳವಾಗಿತ್ತು, ಉಲ್ಕೆಗಳು ಬಡಿತಾ ಇದ್ವು, ಧೂಮಕೇತುಗಳು ಬಡಿತಾ ಇದ್ವು, ಧಕ್ಕಾಮುಕ್ಕಿಗೊಳಪಟ್ಟಿತ್ತು ಭೂಮಿ. ಒಂದು ಪ್ರಬಲವಾದ ಹೊಡೆತದಿಂದ ಭೂಮಿಯ ಕಕ್ಷೆ ಓರೆಯಾಯಿತು, ಚಂದ್ರನ ಉಗಮವಾಯಿತು, ವಾತಾವರಣ ಸೃಷ್ಟಿಯಾಯಿತು. ನಿಧಾನವಾಗಿ ಹಲವಾರು ಮಿಲಿಯನ್ ವರ್ಷಗಳ ಕಾಲ ಮುಂದುವರೆದು ಈ ಭೂಮಿಯ ಹೊರ ಕವಚ ಗಟ್ಟಿಯಾಯಿತು. ಅದನ್ನ ಕ್ರಸ್ಟ್ ಅಂತ ಕರಿತೀವಿ. ಒಣಗುವಿಕೆ ಅಥವಾ ಈ ತಂಪಾಗುವಿಕೆಯ ಪ್ರಕ್ರಿಯೆ ಮುಂದುವರೆದು ಪರ್ವತಗಳು, ಕಣಿವೆಗಳು, ಮೋಡ, ಮಳೆ, ಸಾಗರ, ಸಮುದ್ರ, ನದಿ, ಮಣ್ಣು, ಮರಳು, ಸಮುದ್ರದ ತಳ ಇವೆಲ್ಲವೂ ರಚನೆಯಾದವು. ಆದರೂ ಯಾರ ಸುಳಿವಿಲ್ಲ ಹೇಳಿ? ಜೀವಿಗಳ ಸುಳಿವಿಲ್ಲ. ಹಾಗಾದ್ರೆ ಜೀವಿ ಹುಟ್ಟಿಕೊಂಡ ಮೊದಲ ಜೀವಿ ಯಾವುದು? ಅದು ಎಲ್ಲಿ ಹುಟ್ಟಿಕೊಂಡಿತು ಅನ್ನುವ ವಿಷಯದೊಂದಿಗೆ
ಮತ್ತೆ ನಾವು ಈ ಭಾಗದ 2ನೆಯ ಸರಣಿಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಶುಭ ವಿದಾಯ. ಧನ್ಯವಾದಗಳು.